ಕಳೆದ ಬಾರಿ ಸುಮಾರು 8 ಶ್ಲೋಕ ತನಕ ನಾವು ನೋಡಿದ್ವಿ ಭಗವದ್ಗೀತೆಯ 14ನೇ ಅಧ್ಯಾಯದಲ್ಲಿ. ಅದರ ಸಾರಾಂಶ ಜ್ಞಾನಗಳ ಶ್ರೇಷ್ಠವಾದಂಥ ಜ್ಞಾನ ನಿನಗೆ ಪರಿಚಯ ಮಾಡ್ತೇನೆ. ಈ ಜಗತ್ತಿನ ಸೃಷ್ಟಿ ಲಕ್ಷ್ಮೀನಾರಾಯಣರ ದಿವ್ಯ ಸಂಯೋಗದಿಂದ ಆದ್ದರಿಂದ ಸೃಷ್ಟಿಯ ಮೂಲವನ್ನು ತಿಳ್ಕೊಳ್ಳೋದು ಇಬ್ಬರನ್ನೂ ಒಟ್ಟಿಗೆ ಸ್ಮರಿಸಬೇಕು ತಿಳ್ಕೊಂಡು ಅಂತ ಹೇಳ್ತಾರೆ. ಆಮೇಲೆ ಅಪಾಶ್ರಿತ್ಯ ಅಂತಂದರೆ ಭಗವಂತನೇ ಸಂಪೂರ್ಣವಾದಂಥ ಆಶ್ರಯವಾಗಿ ಸ್ವೀಕರಿಸುವುದು. ಇಂತಹ ಶರಣಾಗತಿಯಿಂದ ಜನನ ಮತ್ತು ಮರಣ ಬಂಧನದಿಂದ ಮುಕ್ತಿ ದೊರೆಯಬಹುದು ಅಂತ ತಿಳ್ಕೊಂಡ್ವಿ. ಸಮಸ್ತ ಜೀವಿಗಳ ತಾಯಿ ಲಕ್ಷ್ಮಿ ಮತ್ತು ನಾರಾಯಣ ತಂದೆ. ಪ್ರತಿಯೊಂದು ಜೀವಿಯ ಹುಟ್ಟಿನ ಹಿಂದೆ ದಿವ್ಯ ತಂದೆ ತಾಯಿಯ ಕೃಪೆ ಇದೆ. ಪ್ರತಿಯೊಬ್ಬ ಜೀವಿಯು ಸತ್ವ, ರಜಸ್ಸು ಮತ್ತು ತಮಸ್ಸು ಈ 3 ಗುಣಗಳೊಂದಿಗೆ ಹುಡ್ತಾನೆ. ಈ 3 ಗುಣಗಳು ಜೀವನದ ಚಿಂತನೆ ಮತ್ತು ನಡವಳಿಕೆಯನ್ನು ಪ್ರಭಾವಿಸುತ್ತೆ. ಸತ್ವಗುಣ ಅಂತಂದರೆ ಜ್ಞಾನ, ಶಾಂತಿ, ನಿರ್ಮಲತೆ ಮತ್ತು ಆಂತರಿಕವಾದಂಥ ಸಂತೋಷವನ್ನು ಉಂಟು ಮಾಡ್ತದೆ. ಆದರೆ ಜ್ಞಾನ ಅಥವಾ ಸುಖದ ಮೇಲಿನ ಅಂಟಿಕೆ ಇದ್ದರೆ ಸತ್ವವು ಬಂಧನ ಆಗುತ್ತದೆ. ಮತ್ತು ರಜೋಗುಣದ ಬಗ್ಗೆ ಹೇಳ್ತಾ ಆಸೆ, ಬಯಕೆ, ಅತಿಯಾದಂಥ ಚಟುವಟಿಕೆ ಮತ್ತು ಆಸಕ್ತಿಯನ್ನು ಹೆಚ್ಚಿಸ್ತದೆ. ಇದು ವ್ಯಕ್ತಿಯನ್ನು ಕರ್ಮ ಮತ್ತು ಫಲದ ಬಂಧನದಲ್ಲಿ ಸಿಗಾಕೊಳ್ಳುವ ಥರ ಮಾಡ್ತದೆ. 3ನೇದು ತಮೋಗುಣ. ಇದು ಅಜ್ಞಾನ, ಆಲಸ್ಯ, ನಿದ್ರೆ ಮತ್ತು ಪ್ರಮಾದವನ್ನು ಉಂಟು ಮಾಡ್ತದೆ. ಇದು ವ್ಯಕ್ತಿಯ ವಿವೇಕವನ್ನು ಮರೆಮಾಡಿ ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಯಾಗ್ತದೆ. ಮತ್ತು ಮನುಷ್ಯನ ನಿಜಸ್ವರೂಪದ ನಿಜವಾದಂಥ ಸ್ವಭಾವ ಏನಿದೆ ಅದು ತುಂಬ ಶಾಶ್ವತವಾದದ್ದು, ಅದರ ಬದಲಾಗೋದಿಲ್ಲ. ಆದರೆ ತ್ರಿಗುಣಗಳ ಪ್ರಭಾವ ತಾತ್ಕಾಲಿಕ. ಈ 2 ವ್ಯತ್ಯಾಸವನ್ನು ತಿಳ್ಕೊಂಡು ಆತ್ಮಜ್ಞಾನದ ಕಡೆ ಮುಂದುವರಿಬೇಕು ಅಂತ ಹೇಳ್ತಾರೆ. ಸೊ ಈ ಅಧ್ಯಾಯದ ಸಂದೇಶ ಇಷ್ಟೇ. ಮೊದಲು 8 ಶ್ಲೋಕದಲ್ಲಿ ನಮ್ಮ ಮನಸ್ಸನ್ನು ಪರಿಶೀಲನೆ ಮಾಡಬೇಕು. ರಜಸ್ಸು ಮತ್ತು ತಮಸ್ಸು ಕಡಿಮೆ ಮಾಡಿಕೊಂಡು ಸತ್ವವನ್ನು ಬೆಳೆಸಿಕೊಂಡು ಅಂತಿಮವಾಗಿ ತ್ರಿಗುಣಗಳನ್ನು ಮೀರಿ ಭಗವಂತನನ್ನು ತಿಳ್ಕೊಂಡು ಸೇರುವಂಥ ಪ್ರಯತ್ನ ಮಾಡಬೇಕು. ಇದೇ ಮೋಕ್ಷ ಸಾಧನೆ ಅಂತ ಒಂದು ಸಾರಾಂಶವನ್ನು ನೋಡುತ್ತೆ. ಇಲ್ಲಿ ಹಲವಾರು ಪ್ರಶ್ನೆಗಳು ಬರ್ತದೆ. ಅನೇಕ ಬಾರಿ ಭಗವದ್ಗೀತೆಯಲ್ಲಿ ಅನೇಕ ಬಾರಿ ಬಂದರೂ ಕೂಡ ಅದು ಪ್ರಶ್ನೆಯಾಗೇ ಉಳಿದು ಹೋಗ್ತದೆ. ಯಾವುದದು ಅಂತಂದರೆ ಸ್ವಭಾವ, ಪ್ರಭಾವ. ಈ ಡೆಫಿನಿಷನ್ಸ್ ಎಲ್ಲರಿಗೂ ಗೊಂದಲಗೆಡಿಸುವಂಥ ಡೆಫಿನಿಷನ್. ಆದರೆ ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಏನಾಗುತ್ತೆ, ಇದನ್ನು ನಾವು ಡೈರೆಕ್ಟಾಗಿ ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ, ಎಕ್ಸಾಂಪಲ್ಸ್ ಜೊತೆನೇ ಅರ್ಥ ಮಾಡಿಕೊಳ್ಬೇಕು. ಭಾಷೆ ಅಂತಂಬುದು ಪರಿಚಯ ಇರುವಂಥ ವಿಷಯಗಳೊಂದಿಗೆ ನಾವು ತಿಳ್ಕೊಳ್ಬೇಕು. ಗೊತ್ತಿಲ್ಲದ ವಿಚಾರ ಜೊತೆಗೆ ನಾವು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ಭಗವಂತನ ತಿಳ್ಕೊಳ್ಳಿಕ್ಕಾಗೋದಿಲ್ಲ ಅಂತಂದು ಯಾಕೆ ಹೇಳ್ತಾರೆ ಅಂದರೆ ಇದಕ್ಕೆ. ಈಗ ಒಂದು ಮಾವಿನ ಹಣ್ಣು ಹೇಗಿದೆ, ಸ್ವೀಟ್ ಆಗಿದೆ ಅಂತ ಹೇಳ್ತೀವಿ. ಸ್ವೀಟ್ ಆಗಿದೆ ಅಂತಂದರೆ ಸ್ವೀಟ್ ಅಂತಂಬ ಶಬ್ದ ನಮಗೆ ಆಲ್ರೆಡಿ ಪರಿಚಯ ಆದ ಕಾರಣ ಸ್ವೀಟ್ ಆಗಿದೆ ಅಂದರೆ ಅರ್ಥ ಆಗ್ತದೆ. ಯಾರಿಗೂ ಆ ಸ್ವೀಟ್ ಅಂದ್ರೇ ಗೊತ್ತಿಲ್ಲ, ಸಣ್ಣ ಮಕ್ಕಳು ಅಂದ್ಕೊಳ್ಳಿ ಏನದು ಅಂತಂದರೆ ಆವಾಗ ನಾವು ಏನು ಮಾಡಬೇಕಾಗುತ್ತೆ, ಅವನಿಗೆ ಪರಿಚಯ ಇರುವಂಥ ವಿಚಾರಗಳ ಬಗ್ಗೆ ತಿಳಿಸ್ಕೊಂಡು ಅದನ್ನು ಕಂಪೇರ್ ಮಾಡಬೇಕಾಗುತ್ತೆ. ನೀನು ಚಾಕ್ಲೇಟ್ ತಿಂದಿದ್ದು ಹೌದೋ ಅಲ್ವೋ? ಹೌದು. ಹೇಗಿತ್ತು? ಚೆನ್ನಾಗಿತ್ತು. ಅದೇ ಥರ ಇದು ಇರ್ತದೆ. ಅದೇ ಸ್ವೀಟ್ ಅಂತೇವೆ, ಮಾಧುರ್ಯ. ಸೊ ಹೀಗೆ ಅವರಿಗೆ ಪರಿಚಯ ಇರೋ ವಿಚಾರಗಳನ್ನೇ ಹೇಳಬೇಕು. ಒಬ್ಬ ಪಂಡಿತ ಅಥವಾ ಅರ್ಚಕ ಇರ್ತಾನೆ. ಇವತ್ತು ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಒಂದು ಲೈಕ್ಸು, ಶೇರು, ಸಬ್ಸ್ಕ್ರೈಬ್ಗೋಸ್ಕರ, ರೆವೆನ್ಯೂ ಜನ್ರೇಷನ್ಗೋಸ್ಕರ ಎಲ್ಲ ನಮಗೆ ಗೊತ್ತಿರೋ ವಿಷಯವನ್ನೆಲ್ಲ ಕೂಡ ವಿಡಿಯೋಗಳು ಹಾಕಿ ಶಾರ್ಟ್ಸ್ ರೂಪದಲ್ಲಿ, ರೀಲ್ಸ್ ರೂಪದಲ್ಲಿ ತುಂಬಿಬಿಡ್ತೇವೆ. ಎಲ್ಲರಿಗೂ ಪಾಪ ಸುಮ್ಮನೆ 2 ನಿಮಿಷ ಕೂತಿದ್ದಾಗ ಏನು ಅನಿಸುತ್ತೆ, ಅವನು ಫೋನ್ ತೆಗಿತೇವೆ, ಅದನ್ನು ಸ್ವೈಪ್ ಮಾಡ್ತಾ ಕೊಡ್ತೇವೆ. ಒಂದು ಸ್ವಂತು ಭಾಳ ಜನ ಸಾಫ್ಟ್ವೇರ್ ಇಂಜಿನಿಯರ್ಸು, ಕೋಡಿಂಗ್ ಮಾಡೋರು ಇದೇ ತಪ್ಪು ಮಾಡ್ತಾರೆ. ವೇರಿಯಬಲ್ಸು, ಕಾನ್ಸ್ಟೆಂಟ್ಸು ಸರಿಯಾಗಿ ಡಿಫೈನ್ ಮಾಡಲಿಕ್ಕೆ ಬರಲ್ಲ, ಇದನ್ನು ಹೇಗೆ ಡಿಫೈನ್ ಮಾಡಬೇಕು ಗೊತ್ತೇ ಅಂತ ಒಂದು ಶಾರ್ಟೋ ವಿಡಿಯೋನ ಬರ್ತದೆ. ಒಬ್ಬ ಪಂಡಿತ ಪಾಪ ಅಥವಾ ಅರ್ಚಕ ಭಾಳ ದಿನ ನೋಡ್ತಾನೆ ಇರ್ತಾನೆ, ಏನಪ್ಪ ಇದು ವೇರಿಯಬಲ್ ಅಂದರೆ ಏನು, ಕಾನ್ಸ್ಟೆಂಟ್ ಅಂದರೆ ಏನು.
ಯಾರೋ ಒಬ್ಬ ವ್ಯಕ್ತಿಯನ್ನು ಕೇಳ್ತಾನೆ, ಇವು ಕೋಡಿಂಗ್ ಸಾಫ್ಟ್ವೇರ್ ಕೆಲಸ, ಏನಪ್ಪ ಇದು ವೇರಿಯಬಲ್ ಅಂದರೆ ಏನು, ಕಾನ್ಸ್ಟಂಟ್ ಅಂದರೆ ಏನು? ಈಗ ಇವನು ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು? ಅವನಿಗೆ ಪರಿಚಯ ಇರೋ ವಿಚಾರಗಳದ್ದು ಎಕ್ಸ್ಪ್ಲೈನ್ ಮಾಡಬೇಕು. ಕಾನ್ಸ್ಟಂಟ್ ಅಂದರೆ ಸ್ವಂತ ಮನೆ ಇದ್ದಂಗೆ, ವೇರಿಯಬಲ್ ಇದ್ದರೆ ಬಾಡಿಗೆ ಮನೆ ಇದ್ದಂಗೆ, ಈ ರೀತಿ ಎಕ್ಸ್ಪ್ಲೈನ್ ಮಾಡಬೇಕು. ಹಾಗೆ ಸ್ವಭಾವ ಪ್ರಭಾವ ಇದೆಲ್ಲ ಕೂಡ ನಮಗೆ ಆಲ್ರೆಡಿ ಪರಿಚಯ ಇರೋ ವಿಚಾರಗಳೊಂದಿಗೆ ನಾವು ಅದನ್ನು ತಿಳ್ಕೊಂಡಾಗ ಅದು ಅರ್ಥ ಆಗ್ತದೆ. ಪರಿಚಯ ವಿಷಯವೇ ಇಲ್ಲ ಅಂತಂದರೆ ಪರಿಚಯ ಮಾಡುವಂಥ ವಿಷಯ ಜೊತೆ ಎಕ್ಸ್ಪ್ಲೈನ್ ಮಾಡುವಂಥ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲದ್ರೆ ಏನಾಗುತ್ತೆ, ಅದು ಹಾಗೆ ಪ್ರಶ್ನೆಯಾಗೇ ಉಳಿದೋಗ್ತದೆ. ಸೊ ಇಲ್ಲಿ ಶಾಸ್ತ್ರದಲ್ಲಿ ಒಂದೇ ಮಾತು ಹೇಳ್ತಾರೆ, ಇದು ಮತ್ತೆ ಒಂದು ಸರಿ ಹೇಳ್ತಾರೆ, ಕನ್ಫ್ಯೂಸ್ ದಯವಿಟ್ಟು ಮಾಡ್ಕೋಬೇಡಿ. ಸ್ವಭಾವ ಪ್ರಭಾವ ಇದು ಡೆಫಿನಿಷನ್ ಇದು. ಆದರೆ ಯಾವುದರ ಸ್ವಭಾವ ಅಂತಂಬೋದು ಬೇಕು. ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಸ್ವಭಾವ ಇದೆ. ಒಬ್ಬ ಮನುಷ್ಯನಿಗೊಂದು ಸ್ವಭಾವ ಇರಲ್ವಾ? ಒಂದು ಎಲಿಮೆಂಟಿಗೊಂದು ಸ್ವಭಾವ ಇರುತ್ತೆ, ಗಾಳಿಗೊಂದು ಸ್ವಭಾವ ಇರುತ್ತೆ ಬೀಸುವುದು, ಬೆಂಕಿಗೆ ಒಂದು ಸ್ವಭಾವ ಇರುತ್ತೆ ಸುಡುವುದು. ಇದೆಲ್ಲ ಕೂಡ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಮೆಣಸಿನಕಾಯಿಗೊಂದು ಸ್ವಭಾವ ಇರುತ್ತೆ, ಖಾರವಾಗಿರುತ್ತೆ. ಮಾವಿನ ಹಣ್ಣಿಗೊಂದು ಸ್ವಭಾವ ಇರುತ್ತೆ, ಸಿಹಿ ಇರ್ಬೋದು ಅಥವಾ ಹುಳಿ ಇರ್ಬೋದು, ಸಮ್ಟೈಮ್ಸ್ ಎರಡೂ ಇರ್ಬೋದು. ಪ್ರತಿಯೊಂದಕ್ಕೂ ಒಂದು ಸ್ವಭಾವ ಇದ್ದಂಗೆ ಆತ್ಮಗೂ ಒಂದು ಸ್ವಭಾವ ಇದೆಯೇ? ಇದೆ. ಆ ಸ್ವಭಾವವನ್ನೇ 4 ಕ್ಯಾಟಗರಿಯಾಗಿ ಮಾಡಿದ್ದಾರೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದು ಆತ್ಮದ ಸ್ವಭಾವ ಅಂತ ಹೇಳುತ್ತೆ. ಅರ್ಥ ಮಾಡಿಕೊಳ್ಳಿ, ಆತ್ಮ ಈಸ್ ಡಿಫ್ರೆಂಟ್, ಜೀವ ಈಸ್ ಡಿಫ್ರೆಂಟ್. ಜೀವ ಅಂತಂದರೆ ಫಿಸಿಕಲ್ ಬಾಡಿ ತಗೊಂಡ ಮೇಲೆ ಬರುವಂಥದ್ದು. ಆತ್ಮ ಅಂತಂದರೆ ಫಿಸಿಕಲ್ ಬಾಡಿ ಇಲ್ಲದಾಗ ತಾನಾಗಿರುವಂಥ ಒಂದು ಚೇತನ ವಸ್ತು, ಚೇತನ ಪದಾರ್ಥ ಅಂತೀವಿ. ಈಗ ನಾನು ಅಂತಿದ್ದೇನೆ, ನಾನು ಅಂತಂಬೋದೇನು? ಈ ಫಿಸಿಕಲ್ ಬಾಡಿ ಮನುಷ್ಯನ ಶರೀರದಾಗ ನಾನು ಅಂತೆ. ಬರೋ ಜನ್ಮದಲ್ಲಿ ಬೇರೆ ಯಾವುದನ್ನ ನಾಯಿ ಶರೀರ ಬಂತು ನನಗೆ, ಆವಾಗ ಕೂಡ ನಾನು ಅಂತಲೇ ಅಂತೇನೆ. ಫಿಸಿಕಲ್ ಬಾಡಿ ಬೇರೆ ಆಗ್ತದೆ. ಸೊ ಆತ್ಮಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಕ್ವಾಲಿಟಿ ಇರುತ್ತೆ, ಅದನ್ನೇ ವರ್ಣ ಅಂತ ಕರಿತೇವೆ. ಆತ್ಮದ ಸ್ವಭಾವವನ್ನು ವರ್ಣ ಅಂತ ಕರಿತೇವೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಸ್ವಭಾವ ಎಂಬ ವರ್ಡ್ ಯೂಸ್ ಮಾಡೋದಕ್ಕಿಂತಲೂ ಅದನ್ನು ಬೇರೆ ಆದಂಥ ಒಂದು ಡೆಫಿನೇಷನ್ ತಗೊಳ್ಳೋದು ಉತ್ತಮ. ಆತ್ಮಗಿರುವಂಥ ಸ್ವಭಾವವನ್ನು ವರ್ಣ ಅಂತೇವೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ವರ್ಣಗಳ ಬಗ್ಗೆ ನಮಗೆ ಗೊತ್ತು. ಜೀವಕ್ಕೂ ಕೂಡ ಒಂದು ಸ್ವಭಾವ ಇರುತ್ತೆ. ಆತ್ಮ ಮನುಷ್ಯರ ಶರೀರ ತಗೊಂಡ ಅಂದ್ಕೊಳ್ಳಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಗುಣಗಳು ಅಭಿವ್ಯಕ್ತವಾಗ್ತದೆ, ಎಕ್ಸ್ಪೀರಿಯನ್ಸ್ ಆಗ್ತದೆ. ಅದೇ ಆತ್ಮಕ್ಕೆ ಒಂದು ಬೇರೆ ಯಾವುದನ್ನ ಶರೀರ ಬಂತು ಅಂದ್ಕೊಳ್ಳಿ, ನಾಯಿ ಶರೀರ, ಹಸುವಿನ ಶರೀರ, ಗಿಡದ ಶರೀರ ಬಂತು ಅಂದ್ಕೊಳ್ಳಿ, ಆ ಆತ್ಮದ ಸ್ವಭಾವ ಅಭಿವ್ಯಕ್ತ ಆಗೋದಿಲ್ಲ. ಆದರೆ ಇರುತ್ತೆ, ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಈಗ ನಮಗೆ ಗಾಳಿ ಕಾಣಿಸುತ್ತಾ? ಕಾಣಿಸಲ್ಲ. ಇಲ್ಲ ಅಂತ ಹೇಳಲಿಕ್ಕೆ ಬರುತ್ತಾ? ದೇವರು ಕಾಣಿಸಲ್ಲ, ಹಾಗೆಂತೇಳಿ ಇಲ್ಲ ಅಂತ ಹೇಳಲಿಕ್ಕೆ ಬರುತ್ತಾ? ನಾಸ್ತಿಕರಿಗೆ ದೇವರಿಲ್ಲ ಅಂತ ಹೇಳ್ತಾರೆ, ಯಾಕೆಂದರೆ ಅವ್ರು ನೋಡಿಲ್ಲ. ಹಾಗಾಗಿ ನಾನು ನೋಡಿಲ್ಲ ಆದ ಕಾರಣ, ನನಗೂ ಗೊತ್ತಿಲ್ಲ ಆದ ಕಾರಣ ಅದು ಇಲ್ಲ ಅಂತ ಆಟೋಮೆಟಿಕಾಗಿ ನಾವು ಬಿಡ್ತೇವೆ. ಹಾಗೆ ಆತ್ಮಗೊಂದು ಸ್ವಭಾವ ಇರುತ್ತೆ, ಅದು ಎಕ್ಸ್ಪ್ರೆಸ್ ಆಗಬಹುದು, ಆಗದೇ ಇರಬಹುದು. ಪ್ರತಿಯೊಬ್ಬರಿಗೂ ಎಕ್ಸ್ಪ್ರೆಸ್ ಆಗಬೇಕು ಅಂತಿಲ್ಲ, ಎಕ್ಸ್ಪ್ರೆಸ್ ಆಗದೇ ಇದ್ದಷ್ಟು ಮಾತ್ರಕ್ಕೆ ಅದು ಇಲ್ಲ ಅಂತನೂ ಇಲ್ಲ. ಬಹಳ ಮೆಜಾರಿಟಿ 99% ಆತ್ಮದ ಕ್ವಾಲಿಟಿ ಎಕ್ಸ್ಪ್ರೆಸ್ ಆಗೋದಿಲ್ಲ. ಅದು ತೀಕ್ಷ್ಣವಾಗಿ ಪರಿಶೀಲನೆ ಮಾಡಿದ್ರೇ ಗೊತ್ತಾಗ್ತದೆ. ಕೆಲವೊಮ್ಮೆ ಕನ್ಫ್ಯೂಸ್ ಆಗ್ತದೆ, ನಾನು ಬ್ರಾಹ್ಮಣ ವರ್ಣಕ್ಕೆ ಸೇರಿದೇನೋ ಅಥವಾ ವೈಶ್ಯ ವರ್ಣಕ್ಕೆ ಸೇರಿದವನೋ, ಅದನ್ನು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಗೊಂದಲ ಮಾಡ್ಕೋಬೇಡಿ. ಆತ್ಮದ ಸ್ವಭಾವ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಎಂಬ ವರ್ಣ ಇರುತ್ತೆ. ಇದು ಯಾವತ್ತೂ ಬದಲಾಗಲ್ಲ. ಒಂದು ಮೆಣಸಿನಕಾಯಿಯ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಹೇಗೆ ಬದಲಾಗೋದಿಲ್ವೋ, ಆ ಮೆಣಸಿನಕಾಯಿ ಮಾವಿನ ಹಣ್ಣು ಆಯ್ತು ಅಂದ್ಕೊಳ್ಳಿ, ಅದು ಮೆಣಸಿನಕಾಯಿ ಅಂತ ಕರೆಯಲ್ಲ, ಯಾರು ಮಾವಿನ ಹಣ್ಣು ಅಂತಲೇ ಕರೀತಾರೆ. ಆದರೆ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಬದಲಾಗಲ್ಲ. ನೀವು ಮೈಸೂರು ಪಾಕ್ ಶೇಪಲ್ಲಿ ಬೇರೆ ಖಾರದ ತಿಂಡಿ ಅದನ್ನು ಮಾಡಿ ಸೇಮ್ ಮೈಸೂರು ಪಾಕ್ ಥರನೇ ಇರಬೇಕು. ಎಲ್ಲರೂ ತಿಂದ ಮೇಲೆ ಏನು ಅನ್ಸುತ್ತೆ, ಇದು ಮೈಸೂರು ಪಾಕ್ ಅಲ್ಲ ಅಂತ ಅನ್ಸುತ್ತೆ. ಆದರೆ ನೋಡಲಿಕ್ಕೆ ಮೈಸೂರು ಪಾಕ್ ಇದ್ದಂಗೆ ಇರ್ತದೆ. ಹಾಗಾಗಿ ವರ್ಣದ ಬಗ್ಗೆ ಹೀಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಭಾವ ಅಂತಂಬುದು ಅರ್ಥ ಆಗದಿದ್ರು ಸದ್ಯಕ್ಕೆ ತೊಂದರೆ ಇಲ್ಲ. ಆತ್ಮದ ಸ್ವಭಾವವನ್ನು ವರ್ಣ ಅಂತ ಕರಿತೇವೆ, ಜೀವದ ಸ್ವಭಾವವನ್ನು ಸಂಸ್ಕಾರ ಅಂತ ಕರಿತೇವೆ.
ಇಲ್ಲಿ ತೊಂದರೆ ಆಗೋದು ನಮಗೆ. ಯಾಕಂದರೆ ಆತ್ಮದ ಸ್ವಭಾವ ಬದಲಾಗೋದಿಲ್ಲ ಅಂತ ಹೇಳ್ತಾರೆ. ನನಗೇನೋ ಒಳ್ಳೆ ಕೆಲಸ ಮಾಡಲಿಕ್ಕೆ ಒಂದು ಸ್ವಭಾವ ಇಲ್ಲ, ಭಗವಂತ ನನಗೆ ಒಳ್ಳೆ ಕೆಲಸ ಮಾಡೋ ಸ್ವಭಾವ ಯಾಕೆ ಕೊಟ್ಟಿಲ್ಲ? ಅದು ಆತ್ಮದ ಸ್ವಭಾವ ಅಲ್ಲ. ಆತ್ಮದ ಸ್ವಭಾವ ಮಾತ್ರವೇ ಬದಲಾಗುವುದಿಲ್ಲ. ಜೀವದ ಸ್ವಭಾವ ಬದಲಾಗ್ತದೆ, ಮನಸ್ಸಿನ ಸ್ವಭಾವ ಬದಲಾಗ್ತದೆ, ಚಿತ್ತದ ಸ್ವಭಾವ ಬದಲಾಗ್ತದೆ, ಬುದ್ಧಿಯ ಸ್ವಭಾವ ಬದಲಾಗ್ತದೆ, ಶರೀರದ ಸ್ವಭಾವ ಬದಲಾಗ್ತದೆ, ಎಲ್ಲ ಬದಲಾಗ್ತದೆ. ನಾವು ಇವಾಗ ಒಳ್ಳೇದು ಮಾಡ್ತೀವಿ ಕೆಟ್ಟದ್ದು ಮಾಡ್ತೀವಿ ಅಂತಂದಲ್ಲ, ಅದೆಲ್ಲ ಬದಲಾಗ್ತದೆ. ಆದರೆ ಆತ್ಮಗಿರುವಂಥ ಕ್ವಾಲಿಟಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ಎಂಬ ಬೈಫರ್ಕೇಷನ್ ಇಲ್ಲ. ವರ್ಣಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅದರಲ್ಲಿ ಕ್ಯಾಟಗರೈಸೇಷನ್ ಇಲ್ಲ. ಈಗ ಸಿಹಿ ಷಡ್ ರುಚಿಗಳಿದೆ, ಸಿಹಿ, ಹುಳಿ, ಖಾರ, ಉಪ್ಪು, ಯಾವುದು ಒಳ್ಳೆಯದು? ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಎಂಬ ಕ್ಯಾಟಗರೀಸ್ ಏನಿಲ್ಲ. ಸಿಹಿ ತಿಂದ ಮೇಲೆ ಖಾರ ಬೇಕೇ ಬೇಕಂದ್ರೆ ಅದಕ್ಕೆ ಸ್ವಲ್ಪ ಜನ ಅಡಿಕ್ಟ್ ಸಿಹಿ ಅಂದರೆ ಇಷ್ಟಪಡ್ಬೋದು. ಅಷ್ಟು ಮಾತ್ರಕ್ಕೆ ಖಾರ ದ್ವೇಷ ಅಲ್ಲ, ಅದು ಕೆಟ್ಟದ್ದು ಅಂತ ಅರ್ಥ ಅಲ್ಲ. ಸಿಹಿ ತಿಂದ ಮೇಲೆ ಮತ್ತೆ ಖಾರ ತಿನ್ನಬೇಕು, ಖಾರ ತಿಂದ ಮೇಲೆ ಮತ್ತೆ ಸಿಹಿ ತಿನ್ನಬೇಕು. ಇದರಲ್ಲಿ ಮೂಲಭೂತವಾದಂಥ ಕ್ಯಾಟಗರಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತಂಬುದಿಲ್ಲ, ಅದು ತಿಳ್ಕೊಳ್ಬೇಕು. ನಾವು ಯಾವುದು ನಾವು ಬದಲಾಗ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ, ಅದು ಸ್ವಭಾವ ಅಲ್ಲ, ಆತ್ಮದ ಸ್ವಭಾವ ಅಲ್ಲ. ನಮ್ಮಲ್ಲಿ ಬಹಳ ಬದಲಾಗ್ತಾ ಇರುತ್ತಲ್ವ, ಅದು ಯಾವುದು ಸ್ವಭಾವ ಅಲ್ಲ. ಆತ್ಮದ ಸ್ವಭಾವ ಎಂದಿಗೂ ಬದಲಾಗೋದಿಲ್ಲ. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇಟ್ಕೊಳ್ಳಿ. ಇನ್ನು ಜೀವದ ಸ್ವಭಾವ ಸಂಸ್ಕಾರ. ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಬೇಕಾದಂಥ ಸಂಸ್ಕಾರ, ಕೆಟ್ಟ ಕೆಲಸ ಮಾಡಲಿಕ್ಕೆ ಬೇಕಾದಂಥ ಸಂಸ್ಕಾರ. ಸಂಸ್ಕಾರ ದುರಹಂಕಾರ. ಸೊ ಇದೆರಡು, ಈ ಎರಡು ಬದಲಾಗ್ತಾ ಇರುತ್ತೆ. ಸ್ವಲ್ಪ ಜನಕ್ಕೆ ಜಾಸ್ತಿ ಸಂಸ್ಕಾರ ಇರ್ಬೋದು, ಸ್ವಲ್ಪ ಕಡಿಮೆ ಇರ್ಬೋದು. ಸ್ವಲ್ಪ ಜನಕ್ಕೆ ಸಂಸ್ಕಾರವೂ ಜಾಸ್ತಿ, ಇದು ಕೂಡ ದುರಹಂಕಾರವೂ ಜಾಸ್ತಿ ಇರ್ಬೋದು. ಕೆಲವೊಂದು ಕಡಿಮೆ. ಇದು ಏರುಪೇರುಗಳಿರ್ತದೆ, ಇದು ಬದಲಾಗ್ತದೆ. ಈ ಜನ್ಮದಲ್ಲಿ ಹುಟ್ಟಿದ್ದೇವೆ, ಒಂದು ಯಾವುದೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ, ಬರೋ ಜನ್ಮದಲ್ಲಿ ಮತ್ತೆ ಹುಡ್ತೀವಿ. ಆ ಒಳ್ಳೆ ಕೆಲಸ ಮಾಡುವಂಥ ಸಂಸ್ಕಾರ ಬೆಳೀತದೆ, ಒಳ್ಳೆಯದು ಆಲೋಚನೆ ಮಾಡುವಂಥ ಸಂಸ್ಕಾರ ಬೆಳೀತದೆ, ಇಂಪ್ರೂವ್ ಆಗ್ತಾ ಹೋಗ್ತದೆ. ಕೆಟ್ಟದ್ದು ಅಷ್ಟೆ, ಕೆಟ್ಟ ಕೆಲಸ ಮಾಡ್ತಾ ಇದ್ವಿ ಅಂದ್ಕೊಳ್ಳಿ, ಕೆಟ್ಟ ಕೆಲಸ ಮಾಡೋದ್ರಲ್ಲಿ ಅವನು ಎಕ್ಸ್ಪರ್ಟ್ ಆಗಿಬಿಡ್ತಾನೆ. ಅದು ಒಂದು ಜನ್ಮಕ್ಕೆ ಮಾತ್ರ ಸೀಮಿತವಾಗಿರುತ್ತೆ, ಬರೋ ಜನ್ಮಕ್ಕೆ ಮತ್ತೆ ಬೇರೆ ಆಗ್ತದೆ. ಇದು ತಾತ್ಕಾಲಿಕ ಅಂತ ಹೇಳ್ತೇವೆ. ಇದನ್ನೇ ನಾವು ಈ ಜೀವ ಸಂಸ್ಕಾರವನ್ನೇ ನಾವೇನಂತೀವಿ, ಮನುಷ್ಯನ ಸ್ವಭಾವ ಅಂತ ಕರಿತೇವೆ. ಆತ್ಮದ ಸ್ವಭಾವ ಅಲ್ಲ, ಮನುಷ್ಯನ ಸ್ವಭಾವ. ಮನುಷ್ಯನ ಸ್ವಭಾವ ಬದಲಾಗ್ತಾ ಇರುತ್ತೆ. ಎರಡನೇದು ಮನಸ್ಸಂತ ಬಂದಿದೆ ಅಲ್ವಾ, ಆ ಮನಸ್ಸಿಗೆ ಒಂದು ಸ್ವಭಾವ ಇರುತ್ತೆ. ಆ ಮನಸ್ಸಿಗಿರೋ ಸ್ವಭಾವವನ್ನು ಇಲ್ಲೇನು ಹೇಳ್ತಾರೆ, ಪ್ರಭಾವ ಅಂತ ಕರೀತಾರೆ. ಅದನ್ನೇ ಸತ್ವ, ರಜಸ್ಸು, ತಮಸ್ಸು. ಈ ಗುಣತ್ರಯ ವಿಭಾಗ ಯೋಗದಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಹೇಳ್ತೀವಲ್ಲ, ಇದನ್ನೇನಂತೀವಿ ಅಂದರೆ ಪ್ರಭಾವ ಅಂತ ಕರಿತೇವೆ. ಅಥವಾ ಮನಸ್ಸಿನ ಸ್ವಭಾವ ಅಥವಾ ಪ್ರಕೃತಿಯ ಸ್ವಭಾವ. ಅಂತರಂಗದಲ್ಲಿ ಒಂದು ಪ್ರಕೃತಿ ಇರುತ್ತೆ, ಬಾಹ್ಯದಲ್ಲಿ ಒಂದು ಪ್ರಕೃತಿ ಇರುತ್ತೆ. ಈ ಬಾಹ್ಯದಲ್ಲಿರುವಂಥ ಪ್ರಕೃತಿಯಿಂದಲೇ ಅಂತರಂಗ ಪ್ರಕೃತಿ ಬದಲಾವಣೆ ಆಗ್ತದೆ, ಪ್ರಭಾವಿತವಾಗ್ತದೆ. ಹೊರಗಡೆ ಪ್ರಪಂಚ ನೋಡಿ ಒಳಗಡೆ ಮನಸ್ಸು ಪ್ರಭಾವಿತ ಆಗ್ತದೆ. ಪ್ರಕೃತಿಯಲ್ಲಿ ದೇವಸ್ಥಾನಕ್ಕೆ ಹೋದಾಗ ಮನಸ್ಸು ಒಂದು ರೀತಿಯ ವರ್ತನೆ ಮಾಡ್ತದೆ, ಸಿನಿಮಾ ಥಿಯೇಟ್ರಿಗೆ ಹೋದಾಗ ಒಂದು ರೀತಿ ವರ್ತನೆ ಮಾಡ್ತದೆ, ಫ್ರೆಂಡ್ಸ್ ಜೊತೆ ಇದ್ದಾಗ ಒಂದು ರೀತಿ ವರ್ತನೆ ಮಾಡ್ತೇವೆ, ಶತ್ರುಗಳ ಜೊತೆ ಇದ್ದಾಗ ಒಂದು ರೀತಿಯ ವರ್ತನೆ ಅಂದರೆ ಹೊರಗಿನ ಪ್ರಕೃತಿ ಬದಲಾದಷ್ಟು ಮನಸ್ಸಿನ ಪ್ರಕೃತಿ ಬದಲಾಗ್ಬಿಡ್ತದೆ. ಆಟೋಮೆಟಿಕ್ಕಾಗಿ ಅದು ಟ್ರಿಗರ್ ಮಾಡಿಬಿಡ್ತದೆ. ನಮ್ಮ ಕಣ್ಣಿಗೆ ಏನು ಕಾಣಿಸ್ತಾ ಇದೆ ಪ್ರಪಂಚ, ಅದರಿಂದಲೇ ಮನಸ್ಸು ಬದಲಾಗೋದು. ಅದಕ್ಕೆ ಮನಸ್ಸಿನ ಸ್ವಭಾವವನ್ನು ನಾವೇನಂತ ಕರಿತೇವೆ, ಪ್ರಭಾವ ಅಂತ ಕರಿತೇವೆ. ಇದು ಒಂದು ಜನ್ಮಕ್ಕೆ ಮಾತ್ರ ಸೀಮಿತ ಅಲ್ಲ, ಬದಲಾಗ್ತಾನೆ ಇರುತ್ತೆ. ಇಡೀ ಜೀವಮಾನ ಎಲ್ಲ ಬದಲಾಗ್ತಾ ಇರುತ್ತೆ. ಸಣ್ಣ ತಂದಾಗ ಒಂಥರ ಇರುತ್ತೆ, ಜ್ಞಾನ ಹೆಚ್ಚಿದಷ್ಟು ಬದಲಾಗ್ತಾ ಇರುತ್ತೆ. ಒಳ್ಳೆ ಜ್ಞಾನ ಆಗ್ಬೋದು, ಕೆಟ್ಟ ಜ್ಞಾನ ಆಗ್ಬೋದು. ಒಳ್ಳೆ ಜ್ಞಾನ ಹೆಚ್ಚಿಸಿದರೆ ಒಳ್ಳೆ ಥರ ಬದಲಾಗ್ತದೆ, ಕೆಟ್ಟ ಜ್ಞಾನ ತೊಗೊಂಡ್ರೆ ಕೆಟ್ಟ ಥರ ಬದಲಾಗ್ತದೆ. ಇದು ಸ್ಟ್ಯಾಂಡರ್ಡ್ ಅಲ್ಲ. ಇದನ್ನೇ ಪ್ರಭಾವ ಅಂತ ಕರೀತಾರೆ. ಮನಸ್ಸಿನಾಗೆ ಎರಡು ಥರ ಪ್ರಭಾವ ಇರುತ್ತೆ. ಒಂದು ಆನುವಂಶಿಕ ಪ್ರಭಾವ, ಎರಡನೇದು ವಾತಾವರಣ ಪ್ರಭಾವ. ಎನ್ವಿರಾನ್ಮೆಂಟಲ್ ಫೋರ್ಸ್ ಆ್ಯಂಡ್ ಜೆನೆಟಿಕ್ ಫೋರ್ಸ್ ಅಂತ ಎರಡು ಇರುತ್ತೆ. ಈಗ ಎರಡೂ ಬದಲಾಗ್ತಾ ಇರುತ್ತೆ. ಸೊ ಇದನ್ನು ಈ ಥರ ಡೆಫಿನೇಷನ್ ಥರ ಹೇಳೋದಕ್ಕಿಂತ ಒಂದು ಎಕ್ಸಾಂಪಲ್ನ ನಾನು ಹೇಳ್ತೇನೆ. ಮಧ್ವಾಚಾರ್ಯರು ಒಂದು ಶ್ಲೋಕವನ್ನು ಹೇಳ್ತಾರೆ ದ್ವಾದಶ ಸ್ತೋತ್ರದಲ್ಲಿ. ಇದನ್ನು ನಾವು ಕಳೆದ ಬಾರಿ ನೋಡಬೇಕು. ಕುರು ಭುಂಕ್ಷ್ವಚ ಕರ್ಮ
ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ಪಿತೃ ಮಾತೃಗತಿ ಅಂತ. ಕುರು ಅಂತಂದರೆ ಮಾಡು ಅಂತ ಅರ್ಥ. ಕೆಲಸ ಮಾಡು. ಮಾಡು ಅಂದರೆ ಏನು ಮಾಡಬೇಕು? ಏನು ಮಾಡಬೇಕು ಅಂದರೆ ಕರ್ಮ. ಇಲ್ಲಿ ಕರ್ಮ ಅಂತಂದ್ರೆ ನೋಡಿ, ಕುರು ಕರ್ಮ. ಕರ್ಮ ಕೆಲಸ ಮಾಡು. ಯಾವ ಥರ ಕರ್ಮ ಮಾಡಬೇಕು? ನಿಜ ಕರ್ಮ ಮಾಡು. ನಿಜ ಕರ್ಮ ಅಂತಂದರೆ ಸ್ವಭಾವ ಅಂತ ಅರ್ಥ. ಆತ್ಮದ ಸ್ವಭಾವ. ಯಾವಾಗ ಆತ್ಮದ ಸ್ವಭಾವ ಬದಲಾಗೋದಿಲ್ಲವೋ ಆ ಸ್ವಭಾವದಿಂದ ಕೆಲಸ ಮಾಡು. ಮತ್ತೇನು ಕೆಲಸ ಮಾಡಬೇಕು? ಅದು ಹೇಗೆ ಮಾಡಬೇಕು? ಈಗ ಕೆಲವಿನ ಜನಕ್ಕೆ ಆತ್ಮದ ಸ್ವಭಾವ ಎಕ್ಸ್ಪ್ರೆಸ್ ಆಗೋದೇ ಇಲ್ಲ, ಜೀವದ ಸ್ವಭಾವ ಎಕ್ಸ್ಪ್ರೆಸ್ ಆಗುತ್ತೆ. ಜೀವದ ಸ್ವಭಾವದಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. ಅವನ ನೈಜ, ಈಗ ಕಳ್ಳ ಇರ್ತಾನೆ, ಕದಿಯೋದು ಅವನ ಸಂಸ್ಕಾರ, ಅವನಿಗೆ ನೈಜ ಸ್ವಾಭಾವಿಕವಾದಂಥ ಕಲೆ ಅದು. ಸೊ ಅವನ ಸ್ವಭಾವಕ್ಕೆ ತಕ್ಕಂಥದ್ದು ಕಲೆ ಅಲ್ವಾ, ಮಾಡ್ಕೊಂಡು ಮುಂದೆ ಹೋಗ್ಬೋದಾ ಅಂದರೆ ಇಲ್ಲ. ನಿಯತಂ, ನಿನ್ನ ಸ್ವಭಾವ ಏನಿದೆ ಅದು ಸಮಾಜಕ್ಕೆ ಬಂಧಕವಾಗದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಮಾಡು. ನಿನ್ನ ಸ್ವಭಾವ ಏನಿದೆ, ಜೀವದ ಸ್ವಭಾವ ಬದಲಾಗ್ತಾ ಇರುತ್ತೆ ಅಂತ ಹೇಳಿದ್ರು. ಅದು ಕೆಟ್ಟದಾಗಿದ್ದರೆ ಅದನ್ನು ಮಾಡಲಿಕ್ಕೆ ಹೋಗಬೇಡ, ಇಷ್ಟೇ. ಒಳ್ಳೆಯದನ್ನು ಮಾಡು ಅಂತ ಅರ್ಥ. ಆ ಥರ ಮಾಡಿದಾಗ ಬುಂಚ್ವ, ಏನನ್ನು ಬರ್ತೋ ಅದನ್ನು ಅನುಭವಿಸು. ಸೊ ಇಲ್ಲಿ ನಮಗೆ ಎಕ್ಸಾಂಪಲ್ ಜೊತೆ ಹೇಳಿದೆ. ಒಬ್ಬ ಹುಡುಗ ಇರ್ತಾನೆ, ಅವನ ಆತ್ಮದ ಸ್ವಭಾವ ಬ್ರಾಹ್ಮಣ ಅಂತ ಇಟ್ಕೊಳ್ಳೋಣ. ಬ್ರಾಹ್ಮಣ ಸ್ವಭಾವ ಇರ್ತದೆ, ಅಥವಾ ಕ್ಷತ್ರಿಯ ಸ್ವಭಾವ ಇರುತ್ತೆ. ಕ್ಷತ್ರಿಯ ಅಂತ ಇಟ್ಕೊಳ್ಳೋಣ. ಕ್ಷತ್ರಿಯ ಸ್ವಭಾವ ಇರೋಂಥವ್ರು ಏನಾಗ್ತಾರೆ ಅಂದರೆ, ಅವ್ರ ಸಮಾಜದಲ್ಲಿ ಏನು ನೋಡಿದ್ರು ಬೇಗ ಟ್ರಿಗರ್ ಆಗತ್ತೆ. ಎಲ್ಲಾದರೂ ಅನ್ಯಾಯ ಆಗ್ತಾಯಿದ್ರೆ ಬೇಗ ಟ್ರಿಗರ್ ಆಗುತ್ತೆ. ಯಾರೋ ಒಬ್ಬ ಇಂಜಸ್ಟಿಸ್ ಆಗ್ತಾಯಿದೆ, ಟ್ರಿಗರ್ ಆಗುತ್ತೆ. ಇವನಿಗೇನು ಅನಿಸುತ್ತೆ, ನಾನು ಇದರ ಪರವಾಗಿ ರಕ್ಷಣೆಯಾಗಿ ನಿಂತ್ಕೋಬೇಕು ಅಂತ ಅನಿಸುತ್ತೆ. ಅಂಥವ್ರು ಏನು ಮಾಡ್ತಾರೆ, ಸಮಾಜದಲ್ಲಿ ರಕ್ಷಣಾ ಶಾಖೆಯನ್ನು ಆಯ್ಕೆ ಮಾಡ್ಕೊ. ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಬೇಕು, ಆರ್ಮಿಯಲ್ಲಿ ಸೇರಬೇಕು, ಅಥವಾ CID ಇನ್ವೆಸ್ಟಿಗೇಷನ್ ಸೇರಬೇಕು, ಅಡ್ವೊಕೇಟ್ ಆಗಬೇಕು, ಪೊಲಿಟಿಷಿಯನ್ ಆಗಬೇಕು. ಸೊ ಈ ಥರ ಅವನಲ್ಲಿ ಪ್ರವೃತ್ತಿ ಬೆಳೆಯುತ್ತೆ, ಟ್ರಿಗರ್ ಆಗೋದಿದೆ. ಕ್ಷತ್ರಿಯ ಸ್ವಭಾವ ಇದ್ದವನಿಗೆ ಸಮಾಜದಲ್ಲಿದ್ದಂಥ ಆ ಏರುಪೇರುಗಳನ್ನು ನೋಡಿ ಚಲಿಸ್ತಾನೆ ಅವನು. ಇಲ್ಲ, ನಾನು ಇದನ್ನು ಜಸ್ಟಿಸ್ ಮಾಡಲೇಬೇಕು. ಆ ಥರ ಕಲಕಲೆ ಭಾಳ ಜನಕ್ಕೆ ಇರ್ತದೆ. ಒಂದು ಹೋರಾಟ ಮಾಡಬೇಕು, ಇದನ್ನು ಬದಲಾವಣೆ ತರಬೇಕು, ಸಮಾಜದ ಹಿತಕ್ಕಾಗಿ ನಿಲ್ಲಬೇಕು. ಈ ಗುಣ ಅವನಲ್ಲಿ ಯಾರಲ್ಲಿ ಜಾಸ್ತಿ ಇದೆಯೋ ಅವನ ಕ್ಷತ್ರಿಯ ಸ್ವಭಾವ ಅಂತೇಳಿ. ಈ ಕ್ಷತ್ರಿಯ ಸ್ವಭಾವ ಬದಲಾಗೋದಿಲ್ಲ. ಅವನಿಗೆ ನೆಕ್ಸ್ಟ್ ಡೇ ಮತ್ತೆ ಇಲ್ಲ ಇದೆಲ್ಲ ಯಾಕೆ ಮಾಡೋದು, ಎಲ್ಲ ದೇವ್ರ ಪೂಜೆ ಮಾಡ್ಕೊಂಡ್ರೆ ಆಯ್ತಲ್ಲ, ಆ ಥರ ಬದಲಾಗೋದಿಲ್ಲ. ಮೆಣಸಿನಕಾಯಿ ಹೇಗೆ ಮಾವಿನಕಾಯಿ ಹಣ್ಣು ಆಗೋದಿಲ್ಲವೋ ಈ ಥರ ಕ್ವಾಲಿಟಿ ಯಾರಿಗಿದೆ, ಇದನ್ನು ವರ್ಣ ಅಂತ ಕರೀತಾರೆ. ಈ ಥರ ಎಲ್ಲರಿಗೂ ವರ್ಣ ಇರ್ತದೆ, ಅದು ಬದಲಾಗೋದಿಲ್ಲ. ಅವನೇನು ಮಾಡ್ತಾನೆ, ಆ ಸ್ವಭಾವ ಇದ್ದವನು ಸಮಾಜದಲ್ಲಿ ನೋಡ್ತಾ ಆ ಒಂದು ತೊಂದರೆಗಳನ್ನು ಸಹಿಸಿಕೊಳ್ಳೋಕ್ಕಾಗದೆ ತಂದೆ ಹತ್ರ ಕೇಳ್ತಾನೆ, ನಾನು ಈ ಥರ ಪೊಲೀಸ್ ಆಗಬೇಕು ಅಂತಿದ್ದೇನೆ, ಅಥವಾ ಆರ್ಮಿಗೆ ಸೆಲೆಕ್ಟ್ ಆಗಬೇಕು ಅಂತ. ಯಾಕೆಂದರೆ ಆ ಜಾಬ್ಸ್ ಮಾಡಿದ್ರೇ ಇದನ್ನು ಸೆಟ್ ಮಾಡಲಿಕ್ಕೆ ಆಗ್ತದೆ, ಒಬ್ಬನೇ ಏನು ಮಾಡಲಿಕ್ಕಾಗಲ್ಲ. ಅದನ್ನು ಕಂಟ್ರೋಲ್ ಮಾಡುವಂಥ ಓದಾಗಲಿ ಡಿಪಾರ್ಟ್ಮೆಂಟ್ ಆಗಲಿ ಸೇರಬೇಕು, ಸ್ಪೈ ಆಗಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು. ಈ ರೀತಿ ನಾನು ಮಾಡ್ತೇನೆ ಅಂತಾನೆ. ತಂದೆ ಏನು ಮಾಡ್ತಾನೆ, ಇದನ್ನೇ ಪ್ರಭಾವ ಅಂತಾರೆ. ಸುಮ್ಮನೆ ಕೂಡು ನೀನು, ನಾವೇನು ಇದೇನು ನಮ್ಮ ವಂಶ ಹಿಂದಿನಿಂದ ದೇವಸ್ಥಾನ ನೋಡ್ಕೊಂಡು ಬರ್ತಾ ಇರೋ ವಂಶ, ಪೌರೋಹಿತ್ಯ ಮಾಡ್ಕೊತ ಬರೋ ವಂಶ. ನಮ್ಮ ದೇವಸ್ಥಾನ, ಸ್ವಂತವಾದಂಥ ದೇವಸ್ಥಾನ ಇದೆ, ಅದು ತಿಂಗಳಿಗೆ ಇಷ್ಟು ಇನ್ಕಮ್ ಬರ್ತದೆ, ಅದು ನಾವು ಬಿಟ್ಟರೆ ಬೇರೆ ಪಾಲಾಗ್ತದೆ. ಇಷ್ಟು ಇನ್ಕಮ್ ಬರೋದನ್ನು ಬಿಟ್ಟು ನೀನು ಪೊಲೀಸ್ ಆಗ್ತೀನಿ ಅಥವಾ ಅಡ್ವೊಕೇಟ್ ಆಗ್ತೀನಿ ಅಂತೀಯ, ಬುದ್ಧಿ ಇದೆಯಾ ಇಲ್ವ ನಿಮಗೆ? ಆ ಥರ ಎಲ್ಲ ಮಾಡಬಾರ್ದು. ನಾನು ಇಷ್ಟು ದಿನ ದೇವಸ್ಥಾನ ನೋಡ್ಕೊಂಡು ಬಂದಿದ್ದೇನೆ, ನೀನು ದೇವಸ್ಥಾನವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಇದನ್ನೇನಂತೀವಿ, ಆನುವಂಶಿಕ ಪ್ರಭಾವ ಅಂತೇವೆ. ತಂದೆ ಅವನ ಸ್ವಭಾವವನ್ನು ಬೆಳಲಿಕ್ಕೆ ಬಿಡೋದಿಲ್ಲ. ಅವನೇನು ಮಾಡ್ತಾನೆ, ಇನ್ನು ತಿಂಗಳಿಗೆ ಒಂದು ದೇವಸ್ಥಾನದಲ್ಲಿ 1 ಲಕ್ಷ 2 ಲಕ್ಷ ಇನ್ಕಮ್ ಇರೋ ಕಾಲಕ್ಕೆ ಅವನು ಪೊಲೀಸ್ ಟ್ರೈನಿಂಗ್ ತೊಗೊಳ್ತೀನಿ ಅಂದರೆ ತಂದೆ ಬಿಡ್ತಾನ? ಯಾಕಂದರೆ ಇನ್ಕಮಿಗೆ ಪ್ರಯಾರಿಟಿ ಫಸ್ಟ್. ಬೇಕಾದಷ್ಟು ರಿಸೋರ್ಸಸ್ ಆಲ್ರೆಡಿ ಇದ್ದಾಗ ಬೇರೆ ಕಡೆ ಹೋಗೋದು ಬಿಡೋದಿಲ್ಲ. ಎಷ್ಟೋ ಜನಕ್ಕೆ ರಾಜಕಾರಣಿಗಳಿರ್ತಾರೆ, ಪಾಲಿಟಿಕ್ಸ್, ಅವರು ಮನೆ ಪರಂಪರೆಯಿಂದ ಬರ್ತಿರ್ತಾರೆ, ಫೇಮ್ ಎಲ್ಲ ಬರ್ತಿರ್ತದೆ. ಮಗ ಏನು ಮಾಡ್ತಾನೆ, ಅಪ್ಪ ನನಗೆ ಪಾಲಿಟಿಕ್ಸ್ ಅಂದರೆ ಇಂಟ್ರೆಸ್ಟ್ ಇಲ್ಲ, ನಾನು ಬೇಸಾಯ ಮಾಡ್ತೇನೆ ಅಥವಾ ನಾನು ಶಾಸ್ತ್ರ ಓದ್ತೀನಿ ಅಂದರೆ ಬಿಡ್ತಾನೆ.
ಇಷ್ಟು ಕಷ್ಟಪಟ್ಟು ನಾವೆಲ್ಲ ಮುಂದುವರ್ಸ್ಕೊಂಡು ಬಂದಿದ್ದೀನಿ. ನಮ್ಮ ಅಪ್ಪ ಎಮ್ ಎಲ್ ಎ ಆದ, ನಾನು ಎಮ್ ಎಲ್ ಎ ಆಗಿದ್ದೀನಿ, ನನ್ನ ಮುಂತರ ನೀನೇ ಎಮ್ ಎಲ್ ಎ ಆಗಬೇಕು. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಏನಾಗುತ್ತೆ ಅಂದರೆ ಅವರ ಮನೆಯಲ್ಲಿ ಒಂದು ಫೋರ್ಸ್ ಇರ್ತದೆ, ಆನುವಂಶಿಕ. ಎಲ್ಲರ ಮನೆಗೂ ಇರಲ್ಲ, ಸ್ವಲ್ಪ ಜನಕ್ಕೆ ಸ್ವಲ್ಪ ಹೆಸರು ದುಡ್ಡು ಇತ್ತಂದ್ಕೊಳ್ಳಿ, ಈ ಆನುವಂಶಿಕ ಪ್ರಭಾವ ಆಟೋಮೆಟಿಕಾಗಿ ನಮ್ಮ ಮೇಲೆ ಕೂತ್ಕೊಳ್ಳುತ್ತೆ. ಒಂದು ವೇಳೆ ಹಣ ದುಡ್ಡು ಇಲ್ಲ ಅಂತಂದ್ಕೊಳ್ಳಿ, ಆನುವಂಶಿಕ ಪ್ರಭಾವ ಅಲ್ಲ, ವಾತಾವರಣ ಪ್ರಭಾವ ನಮ್ಮ ಮೇಲೆ ಬೀಳ್ತದೆ. ಯಾಕೆಂದರೆ ತಾಪತ್ರಯ, ಹಣ ಬೇಕು, ಸಮಾಜದಲ್ಲಿ ಪಕ್ಕದ ಮನೆಯವ್ರ ಥರ ನಾವು ಕಾರ್ ತಗೋಬೇಕು, ಬಂಧು ಬಳಗದಲ್ಲಿ ಒಳ್ಳೆ ಹುಡುಗಿನ ಮದುವೆ ಮಾಡ್ಕೊಂಡಿದ್ದಾನೆ, ನಾನು ಆ ಥರ ಹುಡುಗಿನ ಮದುವೆ ಮಾಡ್ಕೋಬೇಕು, ಫಾರಿನಿಗೆ ಹೋಗಿದ್ದಾನೆ ನಾನು ಹೋಗಬೇಕು, ಅವನು ಇಂಜಿನಿಯರಿಂಗ್ ಮಾಡಿದ್ದಾನೆ ನಾನು ಮಾಡಬೇಕು, ಅವನಿಗೆ ಪ್ರಶಸ್ತಿ ಬಂದಿದೆ ನನಗೂ ಬೇಕು. ಇದು ಪ್ರಕೃತಿಯನ್ನು ನೋಡಿ ನಮಗೆ ಸ್ಟಾರ್ಟ್ ಆಗ್ತದೆ. ನಮ್ಮಲ್ಲಿ ಎಷ್ಟು ಇಂಟ್ರೆಸ್ಟ್ ಬೇರೆ, ಸ್ವಭಾವಕ್ಕೆ ತಕ್ಕಂತೆ ನಮಗೆ ಇಂಟ್ರೆಸ್ಟ್ ಬರ್ತದೆ. ಆದರೆ ಆ ಇಂಟ್ರೆಸ್ಟನ್ನು ಸಪ್ರೆಸ್ ಮಾಡಿ ವಾತಾವರಣ ಪ್ರಭಾವ ಆ್ಯಕ್ಟ್ ಆಗ್ತದೆ. ಆವಾಗೇನು ಮಾಡ್ತದೆ, ನನಗೆ ಶಾಸ್ತ್ರ ಓದಬೇಕು ಅಂದರೆ ತುಂಬ ಇಷ್ಟ ರೀ, ಆದರೆ ಏನು ಮಾಡೋದು, ಮನೆ ಪಾಡು ನಡಿಬೇಕಲ್ಲ, ಅದಕ್ಕೋಸ್ಕರ ನಾನು ಉದ್ಯೋಗಕ್ಕೆ ಹೋದೆ. ಪ್ರತಿಯೊಬ್ಬರಿಗೂ ಅವ್ರ ಇಂಟ್ರೆಸ್ಟ್ ಇರೋದೇ ಬೇರೆ ಇರುತ್ತೆ, ಸಮಾಜದಲ್ಲಿ ಮಾಡೋ ಕೆಲಸವೇ ಬೇರೆದು ಇರ್ತದೆ. ಒಬ್ಬನಿಗೆ ಏನು ಬೇಡಪ್ಪ ಸನ್ಯಾಸ ತಗೋಬೇಕು ಅಂತ ಇರ್ತದೆ, ಆದರೆ ಮನಸ್ಸು ಸುಮ್ಮನೆ ಇರಲ್ಲ. ಶಾಸ್ತ್ರ ಓದೋ ಕಾಲಕ್ಕೇನು ಇದೆಲ್ಲ ಬೇಡವೇ ಬೇಡಪ್ಪ, ನಾನು ಯಾವುದಕ್ಕೋಸ್ಕರ ಬಂದಿದ್ದೆ ಅದಕ್ಕೆ ಅಂತ ಟ್ರಿಗರ್ ಆಗ್ತದೆ. ಒಂದು ಸಲ ಪುಸ್ತಕ ಮುಚ್ಚಿಟ್ಟ ತಕ್ಷಣ ಹೆಂಡತಿ ಮಕ್ಕಳು ನೋಡಿದ ತಕ್ಷಣ ಮತ್ತೆ ಮಾಮೂಲಾಗ್ತದೆ, ವಾತಾವರಣ ಪ್ರಭಾವಕ್ಕೊಳಗಾಗ್ತದೆ. ಅಂದರೆ ನಮ್ಮ ಸ್ವಭಾವವನ್ನು, ನಮ್ಮ ವರ್ಣವನ್ನು ಸಪ್ರೆಸ್ ಮಾಡಿ ಅದರ ಮೇಲೆ ವಾತಾವರಣ ಪ್ರಭಾವ, ಆನುವಂಶಿಕ ಪ್ರಭಾವ ಆಳ್ತಾ ಇರುತ್ತೆ. ಹಾಗಾಗಿ ನಿಜವಾದಂಥ ಸ್ವಭಾವ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಪ್ರತಿಯೊಬ್ಬನಿಗೂ ಈ ವಾತಾವರಣ ಪ್ರಭಾವಕ್ಕೂ ಆನುವಂಶಿಕ ಪ್ರಭಾವಕ್ಕೂ ಮೀರಿ ಆವಾಗವಾಗ ಅನಿಸುತ್ತೆ. ಈಗ ನೀವು ಓನಾಗಿ ಎಲ್ಲೋ ಒಂದು ಕಡೆ ದೇವಸ್ಥಾನ ಕೂತ್ಕೊಂಡಿದ್ರೆ ನಿಮಗೇನು ಪ್ರಾಬ್ಲಮ್ಸ್ ಇಲ್ಲ, ಹಣದ ಪ್ರಾಬ್ಲಮ್ಸ್ ಇಲ್ಲ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇಲ್ಲ, ಎಲ್ಲವನ್ನೂ ಸ್ವಲ್ಪ ಹೊತ್ತು ಮರೆತು ಬಿಟ್ರೆ ನಿಮಗೇನು ಅನಿಸುತ್ತೆ ಆಲೋಚನೆ ಮಾಡಿ. ಅದೇ ವರ್ಣ. ನಿಮಗೆ ಬೇಕಾದಷ್ಟು ಹಣ ಇದೆ, ಬೇಕಾದಷ್ಟು ಪ್ರಾಪರ್ಟಿ ಇದೆ, ನಿಮಗೆ ಜಗತ್ತಿನಲ್ಲಿ ಸಾಮಾನ್ಯ ಮನುಷ್ಯ ಏನೇನು ಬಯಸ್ತಾನೆ ಅದೆಲ್ಲವೂ ನಿಮಗಿದೆ ಅಂತ ಇಟ್ಕೊಳ್ಳೋಣ. ಆವಾಗೆಲ್ಲ ನಿಮಗಿದೆ, ಇನ್ನು ಇಲ್ಲ ಅಂತಂಬೋದಿಲ್ಲ ಅಂತಂದಾಗ ನಿಮ್ಮ ಮನಸ್ಸಿನಲ್ಲಿ ಏನು ಆಲೋಚನೆ ಬರುತ್ತೆ, ಅದೇ ನಮ್ಮ ವರ್ಣ ಆಗ್ತದೆ. ಯಾಕಂದರೆ ನಮಗೆ ಯಾವುದು ಬೇಕು ಅನಿಸುತ್ತೋ, ಅಥವಾ ನಮ್ಮ ಅಟ್ಯಾಚ್ ಆಗಿರ್ತಾರಲ್ಲ ಹೆಂಡತಿ ಮಕ್ಕಳು ತಂದೆ ತಾಯಿ, ಅವರಿಗೆ ಏನು ಬೇಕು ಅನಿಸುತ್ತೋ ಅದು ನಮ್ಮ ಮೇಲೆ ಪ್ರಭಾವವಾಗಿ ಇರ್ತದೆ. ನಮ್ಮ ಫ್ಯಾಮಿಲಿ ಪ್ರಭಾವವು ನಮ್ಮ ಮೇಲೆ ಇರ್ತದೆ. ನನ್ನ ಬೈಕಿಗಳಿರ್ತಾವಲ್ಲ, ನಾನು ಈ ಥರ ಇರಬೇಕು, ಪಕ್ಕದ ಮನೊಂದು ಥರ ಇರಬೇಕು, ಅವನ ಥರ ಡ್ರೆಸ್ ಮಾಡ್ಕೋಬೇಕು, ಇಂಥ ಥರ ಇರಬೇಕು, ಅದು ಕೂಡ ಇವಂದೇ ಆಗ್ತದೆ. ಇದೆಲ್ಲ ಕೂಡ ಪ್ರಭಾವ ಅಂತ ಕರಿತೇವೆ. ಈ ಪ್ರಭಾವದಕ್ಕೆ ಒಳಪಟ್ಟು ನಿಜವಾಗಿ ಸ್ವಭಾವ ಅಂತಂಬೋದು ನಮಗೆ ಗುರ್ತಿಸುವುದಕ್ಕೆ ಆಗೋದಿಲ್ಲ. ಅದು ತುಂಬ ಕಷ್ಟ ಅನಿಸುತ್ತೆ, ಆದರೆ ಗುರ್ತಿಸುವಂಥ ಸಂದರ್ಭ ಬರುತ್ತೆ, ತುಂಬ ಕಡಿಮೆ ಸಮಯ ಬರುತ್ತೆ. ಆದರೆ ಮತ್ತೆ ನೀವು ಪ್ರಭಾವಕ್ಕೆ ಒಳಗಾದಾಗ ಮತ್ತೆ ಏನು ಮಾಡಲಿಕ್ಕಾಗೋದಿಲ್ಲ. ಎಷ್ಟೋ ಜನ, ನೀವು ರಿಯಾಲಿಟಿಗೆ ಬನ್ನಿ, ಇಂಜಿನಿಯರಿಂಗ್ ಪಾಪ PUC ಆಗಿರುತ್ತೆ, ಇಂಜಿನಿಯರಿಂಗ್ ಮಾಡಬೇಕು ಅಂತ ಅನ್ಸುತ್ತೆ. ಮಗ ಪ್ರತಿಯೊಬ್ಬರಿಗೂ ಇಂಟ್ರೆಸ್ಟ್ ಇರ್ತದೆ, ಜ್ಯೋತಿಷ್ಯತೆ ನಂತರ ಬರ್ತಾರೆ, ನನ್ನ ಮಗನಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗೇ ತುಂಬ ಇಷ್ಟ ಅಂತರಿ, ಅವನು ಕಂಪ್ಯೂಟರ್ ಬೇಡ ಅಂತಿದ್ದಾನೆ, ಇನ್ನೊಬ್ಬರು ಕಂಪ್ಯೂಟ್ರೇ ಇಷ್ಟ ಅಂತರಿ, ಸಿವಿಲ್ ಬೇಡ ಅಂತಿದ್ದಾನೆ, ಬಯೋಮೆಡಿಕಲ್ ಮಾಡ್ತಾನಂತರಿ. ಎಷ್ಟು 108 ಇಂಜಿನಿಯರಿಂಗ್ ಬ್ರ್ಯಾಂಚ್ಗಳಿದೆ, ಪ್ರತಿಯೊಬ್ಬರಿಗೂ ಒಂದೊಂದು ಇಂಟ್ರೆಸ್ಟ್ ಇರ್ತದೆ. ಆದರೆ ಎಜುಕೇಷ್ನಲ್ಲಿ ಆಗೋಗುತ್ತಲ್ಲ, ಅದಾದಮೇಲೆ ಏನು ಮಾಡ್ತಾರೆ, ನೋಡೋ ಹಾಗೆಲ್ಲ ಆಗಲ್ಲ, ಸಾಫ್ಟ್ವೇರ್ ಕಂಪ್ನಿ ಟ್ರೈ ಮಾಡು, ತುಂಬ ಕಷ್ಟದೆಲ್ಲ ಪಡೋದು ಬೇಡ, ನಮ್ಮ ಮನೆಯಿಂದ ದೂರ ಹೋಗೋದು ಬೇಡ, ಇಂಡಸ್ಟ್ರಿಗಳು ಹಿಂದೆ ಸುತ್ತೋದು ಬೇಡ, ಬೇರೆ ದೇಶಕ್ಕೆ ಹೋಗೋದು ಬೇಡ, ಮನೆ ಹತ್ರನೇ ಯಾವುದನ್ನ ಕೆಲಸ ಮಾಡ್ಕೊಂಡು ಜೀವನ ಮಾಡು. ಮನೆ ಹತ್ರನೇ, ಮನೆಯ ಒಳಗೆ ಜೀವನ ಮಾಡಬೇಕಾದ್ರೆ ಏನಿದೆ, ಸಾಫ್ಟ್ವೇರ್ ಒಂದೇ ಇರೋದು, ವರ್ಕ್ ಫ್ರಮ್ ಹೋಮ್. ಇಲ್ಲಾಂದರೆ ಮನೆಗೆ ಸುಮ್ಮನೆ ಒಂದು ಟೈ ಹಾಕ್ಕೊಂಡು ಒಂದು ಬ್ಯಾಗ್, ಒಂದು ಲ್ಯಾಪ್ಟಾಪ್ ಬ್ಯಾಗ್ ತೆಗೆದುಕೊಂಡು ಹೋಗೋದಿಷ್ಟೇ. ಮೆಕ್ಯಾನಿಕಲು ಅದೇ ಎಕ್ಸ್ಪೆಕ್ಟ್ ಮಾಡ್ತಾನೆ, ಸಿವಿಲೋನು ಅದೇ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅಂದರೆ ಇಂಟ್ರೆಸ್ಟ್ ಈಸ್ ಡಿಫ್ರೆಂಟ್. ಸಮಾಜದಲ್ಲಿ ದುಡ್ಡು ಬರಬೇಕು, ಉದ್ಯೋಗ ಯಾವುದು ಮಾಡಬೇಕು, ದಿಸ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಇದಿದ್ರೆ ಅದು ಸಿಗಲ್ಲ, ಅದಿದ್ರೆ ಇದು ಸಿಗಲ್ಲ. ಪಾಪ ಎಷ್ಟೋ ಜನ ಶಾಸ್ತ್ರವನ್ನು ಓದಿಕೊಂಡಂಥ ಪಂಡಿತರಿರ್ತಾರೆ, ಓದಿಕೊಂಡಂಥ ವಿದ್ಯಾರ್ಥಿಗಳಾಗ್ಬೋದು, ಅವನಿಗೆ ಒಳ್ಳೆ ಶಾಸ್ತ್ರವನ್ನು ಓದಿಕೊಂಡು ತಿಳ್ಕೊಂಡು ಆನಂದವಾಗಿರಬೇಕು, ಸೊ ಯಾವಾಗೂ ಓದ್ತಾನೆ ಇರಬೇಕು, ಸಾಧ್ಯವಾದಷ್ಟು ತಿಳ್ಕೊಳ್ಳೋಣ ಅಂತ ಅನ್ಸುತ್ತೆ. ಮನೆಗೆ ಏನು ಮಾಡ್ತಾರೆ, ನೀ ಹಿಂಗೆಲ್ಲ ತಿಳ್ಕೊತಾನೆ ಇದ್ರೆ ಮದುವೆ ಆಗಿದ್ವಿ ಸಂಸಾರ ಎಲ್ಲ ಇದು ಹಿಂಗೆಲ್ಲ ಅಲ್ಲ,
ನೀವು ಮದುವೆ ಮಾಡ್ಕೋಬೇಕು. ಹಾಗಾಗಿ ಮದುವೆ ಮಾಡ್ಕೋಬೇಕಾದ್ರೆ ನಿಂಗೊಂದು ಉದ್ಯೋಗ ಇರಬೇಕು. ಯಾವುದನ್ನ ಒಂದು ಮಠದಲ್ಲಿ ಪಂಡಿತನಾಗಿ ಸೇರು, ಅಥವಾ ಒಂದು ವಿದ್ಯಾಪೀಠದಲ್ಲಿ ಒಂದು ಲೆಕ್ಚರರ್ ಆಗಿ ಸೇರು, ಪೌರೋಹಿತ್ಯನ ಮಾಡು, ಏನೋ ಒಂದು ಮಾಡು. ಅಷ್ಟೇ. ಅವನು ಓದ್ಕೋತಾ ಇದ್ರೆ ಆಗತ್ತಾ? ಯಾಕಂದ್ರೆ ಮದುವೆ ಆಗಬೇಕಲ್ಲ. ಸೊ ಏನು ಮಾಡ್ತಾರೆ, ಅವನೇನು ಮಾಡ್ತಾನೆ, ಅಲ್ಲೇ ನಿಲ್ಲಿಸಿ ಎಷ್ಟು ಕಲ್ತಿದ್ದಾನೋ ಅಷ್ಟು ಕಲ್ತಿದ್ರಿಂದ ಸಮಾಜ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾನೆ. ಇನ್ನು ಕೆಲವಿನ ಜನ ಮದುವೆ ಬೇಡ, ಇದೆಲ್ಲ ಬೇಡಪ್ಪ, ಸನ್ಯಾಸಿ ಆಗ್ತೀನಿ, ಸನ್ಯಾಸಿ ಆಗ್ತಾರೆ. ಸನ್ಯಾಸಿ ಆದರೆ ಏನು ಮಾಡಬೇಕು? ಸನ್ಯಾಸಿ ಯಾಕೆ ಆಗ್ತೇವೆ? ಸನ್ಯಾಸಿ ಈಸ್ ಎ ನಾಟ್ ಎ ಪೋಸ್ಟ್, ಇಟ್ಸ್ ಎ ಲೈಫ್ ಸ್ಟೈಲ್. ಚೆನ್ನಾಗಿ ಇನ್ನಿಷ್ಟು, ಯಾಕಂದರೆ ಯಾವ ಬಂಧಗಳು ಇಲ್ಲದಿದ್ದರೆ ಈ ತ್ರಿಗುಣಗಳ ಪ್ರಭಾವ ನಮ್ಮ ಮೇಲೆ ಇರೋದೇ ಇಲ್ಲ. ಯಾಕಂದರೆ ಅಪ್ಪ ಇಲ್ಲ, ಅಪ್ಪ ನಿಮ್ಮನ್ನು ಫೋರ್ಸ್ ಮಾಡಲ್ಲ, ಯಾಕಂದರೆ ಎಲ್ಲ ಬಂಧಗಳನ್ನ ಬಿಡಿಸ್ಕೊಳ್ತೇವೆ. ಹೆಂಡತಿ ಇಲ್ಲ, ನಿಮ್ಗೆ ಮನೆ ಕಟ್ಟ್ರಿ, ಬಂಗಾರ ತೆಗೆಸ್ಕೊಳ್ರಿ, ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡಿರಿ, ಮಕ್ಕಳ ಲೈಫ್ ನೋಡ್ರಿ ಅಂತ ಹೇಳೋದು ಯಾರೂ ಇಲ್ಲ ನಿಮಗೆ. ತಂದೆ ತಾಯಿಗಳು ನಿಂಗೆ ಮದುವೆ ಮಾಡಬೇಕಪ್ಪ, ನೀನು ಇದು ಓದಬೇಕು, ಹಾಗೆ ಓದಬೇಕು, ಈ ಉದ್ಯೋಗ, ಈ ಚಿಂತೆನೇ ಇಲ್ಲ. ಸೊ ಒಂಥರ ಯಾವುದು ಬಾಂಡಿಂಗ್ ಇಲ್ಲ. ಆ ಬಾಂಡಿಂಗ್ ಇಲ್ಲದಾಗ ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ಳಿಕ್ಕಾಗ್ತದೆ, ಆತ್ಮದ ಸ್ವಭಾವ ಅಭಿವ್ಯಕ್ತ ಆಗ್ಲಿಕ್ಕಾಗ್ತದೆ. ಯಾಕಂದರೆ ಯಾರ ಪ್ರೆಷರು ಇಲ್ಲ ಅಂತಂದರೆ ನೀವು ತ್ರಿಗುಣಗಳಿಗೆ ಮೀರಿದಂಗೆ. ಭಾಳ ಜನ ಇದು ಪ್ರಶ್ನೆ ಕೇಳಿದ್ದಾರೆ, ತ್ರಿಗುಣಗಳನ್ನು ಮೀರೋದಂದ್ರೆ ಏನ್ರಿ? ಏನಿಲ್ಲ, ನಿಮ್ಮ ಬೇರೆ ಫೋರ್ಸಿಂದ ನಿಮ್ಮನ್ನು ತಟ್ಕೊಂಡು ನೀವು ನಿಂತ್ಕೊಳ್ಳೋದಷ್ಟೇ. ಯಾರಾದರೂ ಪ್ರೆಷರ್ ಮಾಡಿದೆ ಅಂದ್ಕೊಳ್ಳಿ, ನಾನು ನಿಮ್ಮ ಪ್ರೆಷರ್ಗೆ ಒಳಗಾಗೋದಿಲ್ಲ ಅಂತ ಅನ್ನೋದೇ ತ್ರಿಗುಣಗಳಿಗೆ ಮೀರೋದು, ಇನ್ನೇನಿಲ್ಲ. ಸೊ ಇಲ್ಲಿ ಪಾಪ ಸನ್ಯಾಸಿ ಎಲ್ಲ ಬಾಂಡಿಂಗ್ ಬಿಡಿಸ್ಕೊಳ್ತಾನೆ. ಆವಾಗ ಏನು ಮಾಡ್ತೀವಿ, ಎಲ್ಲರೂ ನಮಸ್ಕಾರ ಮಾಡೋದು ಶುರು ಮಾಡ್ತಾರೆ. ಅವ್ರು ನಮಸ್ಕಾರ ಮಾಡೋ ಒಂದು ಫಸ್ಟ್ 10 ಜನ ಬರ್ತಾರೆ. ಆ 10 ಜನ ಬಂದು ನಿಮಗೆ ನಮಸ್ಕಾರ ಮಾಡಿ ನಿಮಗೆ ಪಾದ ಸೇವೆ, ಹಣ್ಣು ಎಲ್ಲ ಕೊಟ್ಟು ಹೋಗ್ತಾರೆ. ಆಮೇಲೆ ಅವ್ರಿಗೇನೋ ಆ 10 ಜನಕ್ಕೆ ಏನಾದರೂ ಒಳ್ಳೆಯದಾಗಿರುತ್ತೆ. ಅಯ್ಯೋ ಈ ಸ್ವಾಮಿಗಳು ಒಳ್ಳೆಯದಾಗಿದೆ, ಇವರು ಇಂದಾನೆ ನಮಗೆ ಇದೇ ಥರ ಆಗಿದ್ದಂತ ಒಂದು 10 ಜನ ಇನ್ನೊಂದು 10 ಜನಕ್ಕೆ ಹೇಳ್ತಾರೆ. 100 ಜನ ಓಡಿ ಬರ್ತಾರೆ. ಮತ್ತು 100 ಜನ ಮತ್ತೆ ಫಲ ಕಾಣಿಕೆ ಎಲ್ಲ ಕೊಡ್ತಾರೆ. ಆಮೇಲೆ ಅಲ್ಲಿ ಒಂದು ಶಿಸ್ತು ಬೇಡವಾ? ಅದೇನು ಮಾಡಬೇಕು, ಹಿಂದೆ ಒಂದು ಆರ್ಥೋಡಾಕ್ಸ್ ಬೌನ್ಸರ್ಸ್ ಅಂತ ಇರ್ತಾರೆ. ಅಂದರೆ ಏನು, ಎಡಬಲ ಸೇವಕರು ಅಂತ ಮಾಡ್ತಾರೆ, ಒಂದು ಗ್ರೂಪ್ ಮಾಡ್ಕೊಳ್ತಾರೆ. ನೀವು ಲೈನಾ ಬರಬೇಕು, ಸ್ವಾಮಿಗಳಿಗೆ ಹಾಗೆ ಥರ ವ್ಯವಸ್ಥೆ ಆಗಬಾರ್ದು ಅಂತ ಶುರು ಆಗ್ತದೆ. ಅಯ್ಯೋ ಇಷ್ಟು ಜನ ಎಲ್ಲ ಬರ್ತಾ ಇದ್ದಾರಲ್ಲ, ಸ್ವಾಮಿಗಳಿಗೆ ಪಾಪ ಒಂದು ಬಂದವರಿಗೆ ಒಂದು ವ್ಯವಸ್ಥೆ ಆಗಬೇಕಲ್ಲ, ಬಂದವ್ರಿಗೊಂದು ಒಂದು ಊಟ, ಪಾಪ ಎಷ್ಟೋ ದೂರದಿಂದ ಬಂದಿರ್ತಾರೆ, ಅವ್ರಿಗೊಂದು ನೀರು ಬೇಕು, ಒಂದು ಪ್ರಸಾದ ಅಂತ ಅಂಬೋದು ಬೇಕು, ಒಂದು ಊಟನ ಬೇಕಲ್ವ. ಅದಕ್ಕೋಸ್ಕರ ಏನು ಮಾಡಬೇಕು, ಫಸ್ಟ್ ಒಂದು ಮಠ ಕಟ್ಟೋಣ ಅಂತ ಶುರು ಆಗುತ್ತೆ. ಆಶ್ರಮ ಏನಾಗುತ್ತೆ, ಮಠ ಆಗ್ತದೆ. ಹಿಂದಿನ ಕಾಲದ ಸ್ವಾಮಿಗಳು ಇದೆಲ್ಲ ಕೂಡ ಕಾಡಿನಲ್ಲಿ ಇರ್ತಿದ್ರು, ಕಾಡಿನಲ್ಲಿ ನದಿ ತೀರದಲ್ಲಿ ಇರ್ತಿದ್ರು. ಇವತ್ತು ಸಿಟಿ ಒಳಗಿದ್ದಾರೆ ಅಷ್ಟೇ. ಸೊ ಬಂದವರಿಗೆಲ್ಲ ವ್ಯವಸ್ಥೆ ಆಗಬೇಕು, ಅವ್ರಿಗೆ ಊಟಗಳಾಗಬೇಕು, ಮತ್ತು ಅದಕ್ಕೆ ಹಣ ಸಂಗ್ರಹಣೆ ಆಗಬೇಕು. ಸ್ವಾಮಿಗಳಿಗೆ ಏನಾಗ್ತದೆ, ಪಾಪ ಬಂದ ಭಕ್ತರನ್ನೆಲ್ಲ ಕೂಡ ಆಶೀರ್ವಾದ ಮಾಡೋದು ಸರಿ ಹೋಗ್ತದೆ. ಪಾಪ ಬರೋದು, ಆಶೀರ್ವಾದ ಮಾಡೋದು, ನಮಸ್ಕಾರ, ಯಾರಿಗೆ ಇವ್ರಿಗೆ ಶಾಲೆ ಓದಿಸು, ಅವ್ರಿಗೆ ಶಾಲೆ ಓದಿಸು. ಪಾಪ ಇನ್ನೇನು ಸಾಧನೆ ಮಾಡ್ಕೊಳ್ಳೋದು, ಪಾಪ ಪರ್ಪಸ್ ಏನು ಸನ್ಯಾಸ ಆಗೋದು, ಯಾವ ಥರ ಬಾಂಡಿಂಗ್ ಇರಬಾರ್ದು ಅಂತ. ಆದರೆ ಎಲ್ಲ ಬಾಂಡಿಂಗ್, ಸಂಸಾರಕ್ಕಿಂತಲೂ ದೊಡ್ಡ ಸಂಸಾರ ಅವ್ರದ್ದೇ. ನಿರಂತರ ಸಂಚಾರ, ಯಾರೋ ಒಬ್ಬರ ಮನೆಗೆ ಹೋಗಬೇಕು, ಅವನಿಗೆ ಆಶೀರ್ವಾದ ಮಾಡಬೇಕು, ಫಲಮಂತ್ರಾಕ್ಷತೆ ಕೊಡಬೇಕು, ಬರಬೇಕು. ಮತ್ತು ಮಠವನ್ನು ವೃದ್ಧಿ ಮಾಡಬೇಕು, ಇದು ಬೇರೆ. ಬಿಲ್ಡಿಂಗ್ ಮತ್ತು ಇಂಪ್ರೂವ್ ಮಾಡಬೇಕು, ಅದಕ್ಕೆ ಸರ್ಕಾರದಿಂದ ಸ್ಯಾಂಕ್ಷನ್ಸ್ ಬೇಕು, ಸರ್ಕಾರಕ್ಕೆ ಹೋಗಿ ಅವ್ರಿಗೊಂದು ಮಾಲೆ ಹಾಕಬೇಕು. ಇದು ಒಂದು ಸಭಾ ಸಂದರ್ಭದಲ್ಲಿ ಒಂದು 4 ಪ್ರವಚನ ಹೇಳಬೇಕು, ಯಾಕಂದರೆ ಹೇಳಿದ್ರೇ ಬರ್ತಾರೆ. ಸೊ ಏನಾಯಿತು, ಇದೆಲ್ಲ ಕೂಡ ತ್ರಿಗುಣಗಳ ಪ್ರಭಾವಕ್ಕೆ ಒಳಪಡೋದೇ. ಪ್ರತಿಯೊಬ್ಬ ಮನುಷ್ಯನಿಗೂ ತ್ರಿಗುಣಗಳ ಪ್ರಭಾವ ಇರುತ್ತೆ. ನಥಿಂಗ್ ಬಟ್ ಫೋರ್ಸ್. ಇದನ್ನು ಟೆಕ್ನಿಕಲ್ ಆಗಿ ತ್ರಿಗುಣಗಳು ಅಂತೇವೆ, ಇಲ್ಲ ಸಿಂಪಲ್ ಆಗಿ ಪ್ರಭಾವ ಅಂತೇವೆ, ಇಲ್ಲ ಸಮಾಜದ ಪರವಾಗಿ ನಾವು ನೋಡಿದರೆ ಬಂಧಕ ಅಂತ ಕರಿತೇವೆ. ಒಬ್ಬ ಮನುಷ್ಯನಿಗೆ, ಓದಿಕೊಳ್ಳೋ ಹುಡುಗನಿಗೆ ಬಂಧಕ. ತಂದೆ ತಾಯಿಗಳ ಅಭಿರುಚಿಯಂತೆ ಓದಿಕೊಳ್ಳಬೇಕು. ತಂದೆ ತಾಯಿ ಟಾರ್ಗೆಟ್ಸ್ ಕೊಡ್ತಾರೆ, ಅದನ್ನು ರೀಚ್ ಆಗಬೇಕು, ಅದು ಅವ್ರಿಗೆ ಬಂಧಕ. ಸಣ್ಣ ಮಗು ಆಟ ಆಡ್ಕೊತ ಫ್ರೀಯಾಗಿರುತ್ತೆ, ಶಾಲೆಗೆ ಹೋಗಿ ಕೂಡಿಸ್ತಾರೆ, ಏನಾಯ್ತು, ಅಲ್ಲಿಂದನೇ ಶುರುವಾಯಿತು ತ್ರಿಗುಣಗಳ ಪ್ರಭಾವ. ಮತ್ತು ಎಜುಕೇಷನ್ ಆಯಿತು, ಉದ್ಯೋಗಕ್ಕೆ ಮತ್ತೆ ಅದೊಂದು ಪ್ರಭಾವ, ಆ ಪ್ರಭಾವಕ್ಕೊಳಪಡ್ತೇವೆ. ಉದ್ಯೋಗ ಬಂತು, ಮತ್ತು ಮದುವೆ, ಹೆಂಡತಿ ಅಥವಾ ಗಂಡ, ಅದೊಂದು ಪ್ರಭಾವ ಸಿಗತ್ತೆ, ರೆಸ್ಪಾನ್ಸಿಬಿಲಿಟಿ ಆ್ಯಡ್ ಆಗ್ತದೆ. ಮತ್ತು ಮಕ್ಕಳಾದರೂ ಮತ್ತೆ ರೆಸ್ಪಾನ್ಸಿಬಿಲಿಟಿ, ಮತ್ತು ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ, ಮತ್ತು ಮೊಮ್ಮಕ್ಕಳು, ವಿದ್ಯಾ, ಉದ್ಯೋಗ, ವಿವಾಹ, ಸಂತಾನ, ಮತ್ತು ಸಮಾಜದಲ್ಲಿ ನಮ್ಮ ಒಂದು ಸ್ಟೇಟಸ್ ಬೆಳೆಸ್ಕೋಬೇಕಲ್ಲ. ಸೊ ಇದನ್ನೆಲ್ಲ ಏನಂತೀವಿ ನಾವು, ತ್ರಿಗುಣಗಳು ಅಂತ ಕರಿತೀವಿ. ಇದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆದರೆ ಅದನ್ನೇ ಕೃಷ್ಣ ಇಲ್ಲಿ ಹೇಳೋದು. ತ್ರಿಗುಣಗಳು ಅಂತಂದರೆ ಏನಂತಂದರೆ, ಇಟ್ಸ್ ನಥಿಂಗ್ ಬಟ್ ಎನ್ವಿರಾನ್ಮೆಂಟಲ್ ಫೋರ್ಸ್ ಆ್ಯಂಡ್ ಜೆನೆಟಿಕ್ ಫೋರ್ಸ್.
ಇದೆಲ್ಲೋ ಹೊರಗಡೆ ಇದೆ ಅಂತ ಅಂದ್ಕೋಬೇಡಿ, ನಮಗೆ ಸಂಬಂಧ ಇಲ್ಲ ಅಂತ ಅಂದ್ಕೋಬೇಡಿ. ಇದೇ ನಮಗೆ ಸಂಬಂಧ ಇರೋದು. ಸ್ವಭಾವ ಪ್ರಭಾವ. ಸ್ವಭಾವ ಅಂತಂದರೆ ವರ್ಣ, ಪ್ರಭಾವ ಅಂತಂದರೆ ಸತ್ವ, ರಜಸ್ಸು, ತಮಸ್ಸು, ಈ 3 ಗುಣಗಳು. ಅದು ನಮ್ಮ ಮನಸ್ಸಿನ ಒಳಗೂ ಇರುತ್ತೆ, ಮನಸ್ಸಿನ ಪ್ರಪಂಚದಲ್ಲೂ ಇರುತ್ತೆ, ಬಾಹ್ಯ ಪ್ರಪಂಚದಲ್ಲೂ ಇರುತ್ತೆ. ಈ ತ್ರಿಗುಣಗಳ ಪ್ರಭಾವ ಹೊರಗಿನ ತ್ರಿಗುಣಗಳಿಂದಲೇ ಒಳಗಿನ ತ್ರಿಗುಣಗಳು ಆಕ್ಟಿವೇಟ್ ಆಗ್ತದೆ. ಅದೇ ನಾನು ಹೇಳಿದ್ನಲ್ಲ, ನನಗೆ ಚೆನ್ನಾಗಿ ಓದಿಕೊಂಡು ಏನೋ ಸಣ್ಣ ಉದ್ಯೋಗ ಮಾಡ್ತಾ ಆರಾಮಾಗಿರಬೇಕು ಅಂತ ಅನಿಸುತ್ತೆ. ಆದರೆ ಪಕ್ಕದ ಮನೆ ನೋಡಿ ನಾವು ನೋಡ್ತೇವೆ, ಅವನು ಒಳ್ಳೆ ಕಾರ್ ತೊಗೊಂಬಂದ, ಒಳ್ಳೆ ಮದುವೆ ಆಯಿತು, ಚಪ್ಪರ ಹಾಕಿದ್ರು, ಬಂದು ಬಳಗ, ಏನೋ ವೈಭವ. ನಮ್ಮ ಮನೆಗೆ ಯಾವಾಗ ಅಂತ ಶುರುವಾಗುತ್ತೆ ಇವನಿಗೆ. ಅಲ್ಲೇ ಒಂದು ಪ್ರಭಾವ ಬಂದಕ್ಕಾಗ್ತದೆ. ಅವ್ರಿಗೇನಾದರೆ ಪರವಾಗಿಲ್ಲ, ನನಗೆ ಆರಾಮಿದ್ದೀನಿ ಸಾಕು. ಇದು ಒಂದು ಕಡೆನೇ ಅನಿಸುತ್ತೆ ನಮಗೆ. ಪಕ್ಕದ ಮನೆಯವರು ಕ್ಯಾನ್ಸರ್ ಅಂತೆ, ಹಾಸ್ಪಿಟಲ್ಗೆ ಹೋಗಿದ್ರಂತೆ, 1 ತಿಂಗಳಾದಮೇಲೆ ಮನೆಗೆ ಬಂದ್ರಂತೆ. ನಾನು ಹಾಗಾಗಬೇಕಲ್ಲ ಅಂತ ಯಾರೂ ಬಯಸಲ್ಲ. ನಾನು ಆರಾಮಿದ್ದೀನಿ, ನನಗೆ ಅದೆಲ್ಲ ಬೇಡ. ಕಷ್ಟ ಮಾತ್ರ ಬೇಡ, ಸುಖ ಮಾತ್ರ ಬೇಕು. ಇದು ಮನುಷ್ಯನ ಮನಸ್ಸಿನ ಒಂದು ಚಟುವಟಿಕೆ, ಒಂದು ವ್ಯೂಹ, ಒಂದು ಮೆಕ್ಯಾನಿಸಮ್ ಅನ್ಬೋದು. ಸೊ ಹಾಗಾಗಿ ಸತ್ವ, ರಜಸ್ಸು, ತಮಸ್ಸು ಅಂತಂದರೆ ಇದು ಯಾವುದೋ ನಮಗೆ ಅರ್ಥ ಆಗದೇ ಇರುವಂಥ ವಿಚಾರ ಅಲ್ಲ. ನಿರಂತರವೂ ನಾವು ಫೇಸ್ ಮಾಡ್ತಾ ಇರೋ ವಿಚಾರವೇ. ನಿಮ್ಮನ್ನು ಯಾವುದಾದ್ರೂ ಫೋರ್ಸ್ ಮಾಡುತ್ತೋ, ಅದು ಮಕ್ಕಳಾಗ್ಬೋದು, ಹೆಂಡತಿ ಆಗ್ಬೋದು, ಮನೆ ಆಗ್ಬೋದು, ಸರ್ಕಾರ ಆಗ್ಬೋದು, ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಯಾವುದೋ ಒಂದು ಫೋರ್ಸ್ ನಿಮ್ಮ ಮೇಲೆ ಇರ್ತದೆ. ಫೋರ್ಸೇ ಇಲ್ಲದೆ ಏನಾಗ್ತದೆ? ಅದು ಕಷ್ಟವೇ. ಅಟ್ಲೀಸ್ಟ್ ಫೋರ್ಸ್ ಅಂಬೋದು ಇರಬೇಕು. ಆ ಫೋರ್ಸನ್ನು ನಾವೇನಂತೀವಿ ಟೆಕ್ನಿಕಲ್ಲಾಗಿ ಸ್ಟ್ರೆಸ್ ಅಂತ ಕರಿತೇವೆ. ಸ್ಟ್ರೆಸ್ ಬೇರೆ, ಡಿಸ್ಟ್ರೆಸ್ ಬೇರೆ. ಭಾಳ ಜನ ಡಿಸ್ಟ್ರೆಸ್ಗೆ ಸ್ಟ್ರೆಸ್ ಅಂತ ಕರೀತಾರೆ. ಈಗ ಸ್ಟ್ರೆಸ್ ಇಲ್ಲದ್ರೆ ನೀವೇನು ಕೆಲಸ ಮಾಡಲಿಕ್ಕಾಗಲ್ಲ. ಈಗ ಸಪೋಸು ರೆಗ್ಯುಲರಾಗಿ ನಿಮಗೆ ರೂಟ್ ಲೈನ್ ಹೆಂಗಿರುತ್ತೆ? ಬೆಳಗ್ಗೆ ಹೇಳ್ತೇವೆ, ವಾಕಿಂಗ್ ಮಾಡ್ಕೊಂಡು ಬರ್ತೇವೆ, ಮನೆಗೆ ಸ್ನಾನ ಮಾಡ್ತೇವೆ, ಟಿಫಿನ್ ಮಾಡಿದ್ರೆ ತಿಂತೇವೆ, ಶಾಲೆಗೆ ಹೋಗ್ತೇವೆ ಅಥವಾ ಆಫೀಸಿಗೆ ಹೋಗ್ತೇವೆ, ಕೆಲಸ ಮುಗಿಸ್ಕೊಡ್ತೇವೆ, ಸಂಜೆ 5 ಗಂಟೆಗೆ ಬಸ್ ಹಿಡ್ಕೊಳ್ತೇವೆ, ಮತ್ತೆ ಮನೆಗೆ ಬರ್ತೇವೆ. ಇದು ಡೈಲಿ ರೂಟ್ ಲೈನ್. ಸಪೋಸ್ ಸಂಡೇ ಬಂತು ಅಂದ್ಕೊಳ್ಳಿ, ಏನು ಮಾಡ್ತೇವೆ? ಎಲ್ಲ ಏರ್ಪೇರ್ ಆಗುತ್ತೆ. ದೆರ್ ಈಸ್ ನೋ ಸ್ಟ್ರೆಸ್. ಯಾಕೆಂದರೆ ಸಂಡೇ ನಿಮಗೇನು ಕೆಲಸಗಳಿಲ್ಲ. ಏನು ಕೆಲಸ ಇಲ್ಲದ್ರೆ ಏನು ಮಾಡ್ತೇವೆ? ಫಸ್ಟು ವಾಕಿಂಗ್ ಹೋಗೋದು ಲೇಟ್ ಆಗ್ತದೆ. ವಾಕಿಂಗ್ ಹೋಗೋದು ಲೇಟ್ ಆದಮೇಲೆ ಸ್ನಾನ ಲೇಟ್ ಆಗ್ತದೆ. ಯಾಕೆಂದರೆ ಏನೂ ಕೆಲಸ ಇಲ್ವಲ್ಲ, ನಿಧಾನ ಮಾಡಿದ್ರೆ ಆಯಿತು. ಟಿಫಿನು ಎಂದೂ ಮನೆಗೇನೋ ಟಿಫನ್ ಹೊರಗಡೆ ಪ್ಲ್ಯಾನ್ ಮಾಡೋಣ, ಅಥವಾ ಟಿಫಿನೂ ಲೇಟ್. ಅವತ್ತು ಇನ್ನೂ ಅದ್ಭುತವಾದ ಟಿಫನೋ ಅಥವಾ ಟಿಫಿನಲ್ಲಿ ಡೈರೆಕ್ಟ್ ಮೀಲ್ಸೋ ಗೊತ್ತಿಲ್ಲ, ಏರ್ಪೇರ್ ಆಯಿತು. ಮತ್ತೆ ಊಟ ಮಾಡ್ತೇವೆ. ಊಟ ಮಾಡೋ ಸಮಯಕ್ಕೆ ಏನು ಮಾಡ್ತೇವೆ? ನಾವು ಟಿ ವಿ ನೋಡ್ತೇವೆ, ಮನೆಗೇನು ಕೆಲಸ ಇಲ್ಲದೆ ಮಲಗ್ತೇವೆ, ಅಥವಾ ಮೊಬೈಲ್ ಇಟ್ಕೊಂಡು ಸ್ವೈಪ್ ಮಾಡ್ತಾ ಕೊಡ್ತೇವೆ. ಅದೇ ಸಿಸ್ಟಮ್ಯಾಟಿಕ್ ಡಿಸಿಪ್ಲಿನ್ ಇದ್ದರೆ ನೀವು ಆ ಥರ ಮಾಡೋಕ್ಕಾಗಲ್ಲ. ಸೊ ಮನುಷ್ಯನಿಗೆ ಸ್ಟ್ರೆಸ್ ಇರಲೇಬೇಕು. ಸ್ಟ್ರೆಸ್ ಇಲ್ಲದ್ರೆ ನೀವೇನು ಕೆಲಸ ಮಾಡಲಿಕ್ಕೂ ಆಗಲ್ಲ. ಆದರೆ ಡಿಸ್ಟ್ರೆಸ್ ಇರಬಾರ್ದು. ಬೆಂಡಿಂಗ್ ಅಗೇನೆಸ್ಟ್ ಸ್ಟ್ರೆಸ್. ಒಂದು ಸ್ಟ್ರೆಸ್ ನಿಮ್ಮನ್ನು, ಆ ಕೆಲಸ ಹೇಗೆ ತುಂಬ ಟೈಟಾಗಿ ನಿಮ್ಮನ್ನು ಉಸಿರು ಎಳ್ಕೊಳ್ಳಾರ್ದಷ್ಟು ಸ್ಟ್ರೆಸ್ ಇದ್ದರೆ ಅದನ್ನು ಡಿಸ್ಟ್ರೆಸ್ ಅಂತ ಕರಿತೇವೆ. ಆಫೀಸಿಗೆ ಹೋಗಿ ಬರೋದು ಉಳ್ತವನೇ. ಆಫೀಸಿಗೆ ಹೋಗಿ ತಲೆ ಮೇಲೆ ಕೆಲಸಗಳು ಹಾಕ್ಕೊಂಡು ಒಂದಕ್ಕೆ ಡಬಲ್ ಕೆಲಸ ಮಾಡಿ ತಲೆ ಚಚ್ಚಿಕೊಂಡು ಬರ್ತೀವಲ್ಲ, ಅದನ್ನು ಡಿಸ್ಟ್ರೆಸ್ ಅಂತ ಕರಿತೇವೆ. ಮನುಷ್ಯನಿಗೆ ಸ್ಟ್ರೆಸ್ ಎಂಬುದು ಆರೋಗ್ಯವನ್ನು ಕೊಡ್ತದೆ, ಡಿಸ್ಟ್ರೆಸ್ ಎಂಬುದು ನಮಗೆ ರೋಗವನ್ನು ಕೊಡ್ತದೆ. ನಮಗೆ ಎಷ್ಟು ಹಣ ಬೇಕೋ ಅಷ್ಟು ಸಕ್ಕಂತೆ ಕೆಲಸ ಮಾಡಿದ್ರೆ ಉತ್ತಮ. ಜಾಸ್ತಿ ಹಣ ಬೇಕು ಅಂತೇಳಿ ಜಾಸ್ತಿ ಹೊತ್ತು ಕೆಲಸ ಆದರೆ ಏನಾಗ್ತದೆ? ಡಿಸ್ಟ್ರೆಸ್ ಆಗ್ತದೆ. ಸೊ ಇದು ಒಂದು 2 lakhs 3 lakhs ಸಂಬಳ ತಿಂಗಳಿಗೆ ಕೊಡ್ತಿದ್ದೇನೆ ಅಂತಂದರೆ ಅವನೇನು ಸುಮ್ಮನೆ ಕೊಡ್ತಾನೆ? ಎಷ್ಟು ಸ್ಟ್ರೆಸ್ ಇರ್ತದೆ ಅದರಲ್ಲಿ. ಒಂದು ಸಾಮಾನ್ಯ ಒಂದು ಚಿಕ್ಕ ಕೆಲಸ, ಒಂದು ಸ್ಕೂಲಲ್ಲಿ ಪಾಠ ಹೇಳಿ ಬರಬೇಕು, ಅಷ್ಟೇ ಕೆಲಸ, ಸಂಬಳನೂ ಕಡಿಮೆ, ಆದರೆ ಸ್ಟ್ರೆಸ್ ಇರಲ್ಲ. ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಸ್ಟ್ರೆಸ್ಸೋ ಡಿಸ್ಟ್ರೆಸ್ಸೋ ಡಿಸೈಡ್ ಆಗ್ತದೆ. ಇದೆಲ್ಲ ಕೂಡ ತ್ರಿಗುಣಗಳ ಪ್ರಭಾವದಿಂದಲೇ ಆಗುವಂಥದ್ದು. ಕೃಷ್ಣ ಏನು ಹೇಳ್ತಾನೆ ಅಂತಂದರೆ, ತ್ರಿಗುಣಗಳ ಪ್ರಭಾವಕ್ಕೆ ಎಲ್ಲರೂ ಒಳಪಡ್ತಾರೆ. ಇದನ್ನು ಮೀರಿದರೇನೆ ನೀವು ಸಹಜವಾದಂಥ ಕೆಲಸ ಮಾಡಲಿಕ್ಕಾಗ್ತದೆ. ಸಿಂಪಲ್ ಇಷ್ಟೇ. ಪೊಲಿಟಿಷಿಯನ್ ಇಂಟ್ರೆಸ್ಟ್ ಇರೋನು ದೇವಸ್ಥಾನದಲ್ಲಿ ಹಾಕಿದರೆ ಹೇಗಿರುತ್ತೆ? ಶಾಸ್ತ್ರದ ಮೇಲೆ ಮನಸ್ಸಿರೋನ್ನ ತಗೊಂಡೋಗಿ ಒಂದು ಬಿಸ್ನೆಸ್ ಮಾಡಿದ್ರೆ ಹೇಗಿರುತ್ತೆ? ಇದನ್ನು ತ್ರಿಗುಣಗಳಿಗೆ ಒಳಪಡೋದು ಅಂತಂತೆ. ಇಲ್ಲ, ತ್ರಿಗುಣಗಳಿಗೆ ಒಳಪಡದೇ ಇರೋದಂದರೆ, ನನಗೆ ಶಾಸ್ತ್ರ ಅಂದರೆ ಇಷ್ಟ, ಶಾಸ್ತ್ರವನ್ನೇ ಓದಿ, ತಂದೆ ತಾಯಿ ಶಾಸ್ತ್ರವನ್ನೇ ಓದಿಸಿ, ಅವ್ರ ಗುರುಗಳು ಅದನ್ನೇ ಹೇಳಿ, ಅದಕ್ಕೆ ತಕ್ಕಂತೆ ಶಾಸ್ತ್ರ ಚೆನ್ನಾಗಿ ಓದಿದ್ದಾನೆ, ಒಬ್ಬ
ಹುಡುಗಿ ತಂದೆ ಇರ್ತಾನೆ, ನಾವು ಶಾಸ್ತ್ರ ಓದಿದವರಿಗೆ ಕೊಡ್ತೀವಿ, ಅನುಕೂಲ. ಆ ಹುಡುಗಿ ಕೂಡ ನನಗೆ ಶಾಸ್ತ್ರ ಓದೋನೇ ಗಂಡನಾಗಬೇಕು. ಇನ್ನು ತ್ರಿಗುಣಗಳಿಗೆ ಒಳಪಡೋದೇ ಇಲ್ಲ ಇಲ್ಲಿ. ತ್ರಿಗುಣಗಳು ಇದೆಲ್ಲ ಕೂಡ ಸಾತ್ವಿಕ ಸ್ವಭಾವ ಅಂತೇವೆ. ಸಾತ್ವಿಕ ಅಂತಂದರೆ ನಿಮ್ಮ ಆಲೋಚನೆಗಳಿಗೆ, ನಿಮ್ಮ ಅನುಕೂಲಕ್ಕೆ ತಕ್ಕಂತಲೇ ಎಲ್ಲ ನಿಮಗೆ ಫಿಟ್ ಆಯ್ತು ಅಂದ್ಕೊಳ್ಳಿ, ಅದನ್ನು ಸಾತ್ವಿಕ ಅಂತೇವೆ. ಇಲ್ಲ, ನನಗೆ ಬೇಕಾದ ಯಾವುದು ನನಗೆ ಸಿಗ್ತಾ ಇಲ್ಲ, ನನಗೆ ಬೇಕಾದನ್ನು ನಾವು ಹುಡ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ, ಅದನ್ನು ರಜೋಗುಣ, ರಾಜಸ ಸ್ವಭಾವ ಅಂತೇವೆ. ಬಲವಂತವಾಗಿ ಕಸ್ಕೊಳ್ಳುವಂಥದ್ದು ಮಾಡಿದ್ರೆ ಅಂದ್ಕೊಳ್ಳಿ, ಅಥವಾ ಏನು ನನಗೆ ಬೇಕು ಅಂತಿದೆ ಅದು ಸುಮ್ಮನೆ ಮನೆಗೆ ಕೊಡ್ತೇನೆ. ಯಾರೋ ಒಬ್ಬ ವ್ಯಕ್ತಿ ಇದ್ದ, ನಿಮಗೇನಪ್ಪ ಎಲ್ಲ ಉದ್ಯೋಗ ಇದೆ, ಪೆನ್ಷನ್ ಬರುತ್ತೆ, ನಮಗೇನೂ ಬರೋಲ್ಲ, ನಾವು ಹೆಂಗೆ ಒದ್ದಾಡಬೇಕು. ಬಟ್ ಚಿಕ್ಕಂದಾಗಿಂದ ಮಾಡಿದ್ದೇನು, ಓದೋ ಟೈಮಲ್ಲಿ ಓದಲಿಲ್ಲ, ಉದ್ಯೋಗಕ್ಕೋಸ್ಕರ ಶ್ರಮೆ ಮಾಡಲಿಲ್ಲ, ಎಂದು ಮನೆಗೆ ರೆಸ್ಟ್ ತಗೊಂಡು ನಿದ್ದೆ ಮಾಡಿಕೊಂಡು ಕುಡ್ಕೊಂಡು ಕೂತಿತ್ತು. ದೊಡ್ಡವನಾದ ಮೇಲೆ ಏನಾಗ್ತದೆ, ನಿಮಗೆಲ್ಲ ಇದು ಪೆನ್ಷನ್ ಇರುತ್ತೆ, ನನಗಿಲ್ಲ, ನಿಮಗೆಲ್ಲ ಉದ್ಯೋಗ ಇದೆ, ನನಗಿಲ್ಲ, ನಿಮ್ಗೆ ಒಳ್ಳೆ ಮಕ್ಕಳು ಫಾರಿನ್ ಆಗಿದ್ದಾರೆ, ನನಗಿಲ್ಲ ಅಂದರೆ ಏನಂತ ಅರ್ಥ? ನೀನು ಮಾಡಬೇಕಾದ ಕೆಲಸ ಮಾಡಲಿಲ್ಲ. ಇದನ್ನು ತಮೋಗುಣ ಅಂತ ಕರಿತೇವೆ. ಅದು ರೈಟ್ ಅಲ್ಲ. ಇದು ಆ್ಯಕ್ಚುಲಿ ಮಾಡಬೇಕಾದ ಸಮಯದಲ್ಲಿ ಮಾಡಲಿಲ್ಲ, ಅವನು ಮಾಡಿದೆ, ನೀನು ಯಾಕೆ ಮಾಡಲಿಲ್ಲ? ಮತ್ತೆ ಇಲ್ಲ, ಅವನಿಗೆ ಇಂಟ್ರೆಸ್ಟ್ ಇತ್ತು, ಅವನು ಮಾಡಿದ. ಅಟ್ಲೀಸ್ಟ್ ನೀನು ಮಾಡಲಿಲ್ಲಲ್ಲ, ನಿನಗೆ ಅಟ್ಲೀಸ್ಟ್ ಬೈಕಿಗಳು ಇರಬಾರ್ದು. ಬೈಕಿಗಳು ಜಾಸ್ತಿ ಇದ್ದು ಕೆಲಸ ಮಾಡೋದಿಲ್ಲ ಅಂದರೆ ಅರ್ಥ ಏನು? ಅದು ತಮೋಗುಣ ಅಂತೇವೆ. ಬೈಕಿಗಳು ಜಾಸ್ತಿ ಇದ್ದು ಆ ಬೈಕಿಗಳನ್ನು ಈಡೇರಿಸಿಕೊಳ್ಳೋಕ್ಕೋಸ್ಕರ ನೀವು ಪ್ರಯತ್ನ ಮಾಡೋದನ್ನು ರಜೋಗುಣ ಅಂತೇವೆ. ಯಾವ ಬೈಕಿಗಳು ಇಲ್ಲದೆ ನಿಮ್ಮ ಕರ್ತವ್ಯ ಅಂತ ನೀವು ಮಾಡಿದರೆ ಅದನ್ನು ಸತ್ವಗುಣ ಅಂತ ಕರಿತೇವೆ. ಇದು ನಮ್ಮ ಡೈಲಿ ಲೈಫ್ ಸ್ಟೈಲಿಗೆ ಅನುಸಂಧಾನ ಮಾಡಬೇಕಾದಂಥದ್ದು. ಯಾವುದು, ಎಷ್ಟು ನಾವು ರಜೋಗುಣಕ್ಕೆ ಒಳಗಾಗ್ತಾ ಇದ್ದೇವೆ, ಎಷ್ಟು ತಮೋಗುಣಕ್ಕೆ ಒಳಗಾಗ್ತಾ ಇದ್ದೇವೆ, ಎಷ್ಟು ಸತ್ವಗುಣಕ್ಕೆ ಒಳಗಾಗ್ತಾ ಇದ್ದೇವೆ, ನಮ್ಮನ್ನು ನಾವು ಪ್ರತಿನಿತ್ಯ ಚೆಕ್ ಮಾಡಿಕೊಂಡ್ರೇ, ಪ್ರಭಾವವನ್ನು ತಿಳ್ಕೊಂಡ್ರೇ ಸ್ವಭಾವವನ್ನು ಗುರುತಿಸ್ಲಿಕ್ಕಾಗ್ತದೆ. ಸ್ವಭಾವವನ್ನು ತಿಳ್ಕೊಂಡ್ರೇ ಸ್ವಭಾವಕ್ಕೆ ತಕ್ಕಂತೆ ಕರ್ಮ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲದ್ರೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಮನುಷ್ಯನನ್ನು ಭಗವಂತ ಭೂಮಿಗೆ ಕಳಿಸೋದು ಅವನ ಸ್ವಭಾವಕ್ಕೆ ತಕ್ಕಂತೆ ಕರ್ಮ ಮಾಡಲಿ ಅಂತ. ನಾವು ಹೊಲದಲ್ಲಿ ಮೆಣಸಿನಕಾಯಿ ಅಥವಾ ಟೊಮೆಟೊ ಬೀಜ ಹಾಕೋದು ಟೊಮೆಟೊ ಬೆಳೀಲಿ ಅಂತ ಹೇಳಿ, ಬೇರೆ ಯಾವುದೋ ಬೆಳೀಲಿ ಅಂತ ಅರ್ಥ. ಟೊಮೆಟೊ ಬೀಜ ಹಾಕಿ ಮಾವಿನ ಹಣ್ಣನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ಹೇಗಿರುತ್ತೆ? ಅಥವಾ ಟೊಮೆಟೊ ಬೀಜ ಹಾಕಿ ನಾವೇನು ಮಾಡ್ತೇವೆ, ಒಳ್ಳೆ ಫಲವಂತವಾದಂಥ ಟೊಮೆಟೊ ಬರಬೇಕು. ಅದು ಕೊಳ್ತೋದಂಥ ಟೊಮೆಟೊ ಬಂದರೆ ಏನು ಉಪಯೋಗ? ಇದು ಪ್ರಾಬ್ಲಮ್. ಫಸ್ಟ್ ಸ್ವಭಾವವನ್ನು ಗುರುತಿಸ್ಬೇಕು. ಸ್ವಭಾವವನ್ನು ಗುರುತಿಸ್ಬೇಕಾದ್ರೆ ತ್ರಿಗುಣಗಳನ್ನು ಮೀರಬೇಕು. ನಿಜವಾಗಿ ನಮ್ಮ ಮೇಲೆ ಯಾವ ಫೋರ್ಸಸ್ ಆ್ಯಕ್ಟ್ ಆಗ್ತಾ ಇದೆಯೋ ಅದರಿಂದ ಫಸ್ಟ್ ಹೊರಗೆ ಬರಬೇಕು, ಅವಾಗ ಸಾಧ್ಯ, ಇಲ್ಲದೆ ಸಾಧ್ಯ ಇಲ್ಲ. ಇನ್ನು ಕೆಲವೇನು ಇದನ್ನೇ ಪ್ರಶ್ನೆ, ಹೌದ್ರಿ ನೀವು ಹೇಳೋದೆಲ್ಲ ಚೆನ್ನಾಗೇ ಇದೆ, ಈ ತ್ರಿಗುಣಗಳ ಪ್ರಭಾವ ಒಳಗಪಡ್ತಾ ಇರೋಕ್ಕಾಗೋದೇ ಇಲ್ಲ, ಅವಾಗ ಏನು ಮಾಡಬೇಕು? ಮನೆಗೆ ಅಪ್ಪ ಅಮ್ಮ ಇರ್ತಾರೆ, ಫೋರ್ಸ್ ಮಾಡ್ತಾರೆ, ಇನ್ನೇನು ಮಾಡಲಿಕ್ಕಾಗಲ್ಲ, ಅವಾಗ ಏನು ಮಾಡಬೇಕು? ಏನು ನಮ್ಮ ಕೈಲಿ ಏನು ಇಲ್ವಲ್ಲ, ಅವ್ರು ಹೇಳ್ದಂಗೆ ಕೇಳಬೇಕು, ಅಥವಾ ಸರ್ಕಾರ ಹೇಳ್ದಂಗೆ ಕೇಳಬೇಕು, ಮನೆಗೆ ಹೆಂಡತಿ ಮಕ್ಕಳು ಗಂಡ ಹೇಳ್ದಂಗೆ ಕೇಳಬೇಕು, ಮತ್ತೇನು ಮಾಡ್ಲಿಕ್ಕಾಗ್ತದೆ? ನಮಗೇನು ಬೇರೆ ಆಪ್ಷನ್ ಇಲ್ವಲ್ಲ. ಓಕೆ, ಇದಕ್ಕೊಂದು ಉಪಮಾನ ಕೊಡ್ಬೋದು. ಒಂದು ಮಗು ಜ್ವರ ಬಂದಿದೆ, 102 ಡಿಗ್ರಿ ಜ್ವರ. ಪಾಪ ತಾಯಿ ಎತ್ಕೊಂಡು ಡಾಕ್ಟರ್ ಹತ್ತಿಗೆ ಹೋಗ್ತಾನೆ. ಪಾಪ ತುಂಬ ಜ್ವರ. ಮಗುಗೆ ಅದು ಜ್ವರ ಬಂದಿದೆ, ಇಂಥದ್ದು ತಿನ್ನಬೇಕು, ಇಂಥದ್ದು ತಿನ್ನಬಾರ್ದು, ಅದೇ ನನ್ನ ಬಿಡು, ನಾನು ಆಟ ಆಡೋಕ್ಕೆ ಹೋಗ್ತೇನೆ ಅಂತದು, ಅಥವಾ ಸುಮ್ಮನೆ ಕೊಡ್ತದೆ. ಅಲ್ಲಿ ಹೋಗ್ತಾ ಇದ್ದಾಗ ಒಂದು ಐಸ್ ಕ್ರೀಮ್ ಬಂಡಿ ಬಂತು. ಐಸ್ ಕ್ರೀಮ್ ಅಂತಿತ್ತು. ಮಗು ನೋಡಿದ ತಕ್ಷಣ ಅದು ತನಗಿಷ್ಟವಾದಂಥ ಪದಾರ್ಥ, ತುಂಬ ಇಷ್ಟ ಮಗುಗೆ, ನನಗೆ ಐಸ್ ಕ್ರೀಮ್ ಕೊಡಿಸು ಅಂತ ಕೇಳುತ್ತೆ. ಈಗ ತಾಯಿ ಏನು ಮಾಡಬೇಕು? ಏನು ಮಾಡೋಕ್ಕಾಗ್ತದೆ? ಮಗು ಕೇಳ್ತಾ ಇದ್ದಾನೆ ಪಾಪ, ಅವನ ಇಷ್ಟವನ್ನು ಈಡೇರಿಸ್ಬೇಕಲ್ವಾ, ಐಸ್ ಕ್ರೀಮ್ ಕೊಡಿಸ್ಬೇಡವೇ? ಕೊಡಿಸಿದ್ರೆ ಏನಾಗ್ತದೆ? ಜ್ವರ ಕಡಿಮೆ ಆಗೋದಿಲ್ಲ, ಜಾಸ್ತಿ ಆಗ್ತದೆ, ಟೈಫಾಯ್ಡು ಡೆಂಗ್ಯೂ ಆಗ್ತದೆ. ಹಾಗೆ ಅಲಕ್ಷ್ಯ ಮಾಡಿದರೆ ಜೀವ ಹೋಗ್ತದೆ. ಹೌದೋ ಅಲ್ವೋ? ಇದು ಅಷ್ಟೇ. ನಮಗೆ ಇಷ್ಟ ಇರ್ತದೆ, ನಮಗೆ ಅದು ಬೇಕು, ಹಣ ಬೇಕು, ಉದ್ಯೋಗ ಬೇಕು, ಮನೆ ಬೇಕು, ಬಾಗಿಲು ಬೇಕು, ಬೇಸಿಕ್ ನೀಡ್ಸ್ ಇತ್ತು, ಯಾರಿಗೂ ತೊಂದರೆ ಇಲ್ಲ, ಬಂದಕ್ಕಾಗೋದು. ಯಾಕಂದರೆ 50-50 ಮಾಡ್ಕೋಬೋದು. ಸ್ವಲ್ಪ ಲೌಕಿಕ ಸುಖ, ಸ್ವಲ್ಪ ಆಧ್ಯಾತ್ಮಿಕ ಸುಖ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ. ಬರೀ ಲೌಕಿಕ ಸುಖಕ್ಕೆ ಬಿದ್ದು ನಮಗೆ ಆಧ್ಯಾತ್ಮಿಕಕ್ಕೆ ಟೈಮ್ ಇಲ್ಲ ಅಂತಂಬೋದು, ಪಾಡೇನಾಗ್ತದೆ? ನಿಮ್ಮ ಮನಸ್ಸಿಗೆ ಇಷ್ಟವಾದದ್ದನ್ನೆಲ್ಲ ಕೊಡಿಸ್ತಾ ಹೋಗ್ರಿ. ಕೊನೆಗೆ ಜ್ವರ ಬಂದ ಕೂಸಿಗೆ ನೀವು ಐಸ್ ಕ್ರೀಮ್ ಕುಡಿಸಿರಿ, ಏನಾಗುತ್ತೋ ನಮ್ಮ ಪಾಡು ಅದೇ ಆಗ್ತದೆ. ಹಿಂದೆ ನಿಮಗೆ ಯಕ್ಷ ಪ್ರಶ್ನೆ ಅಲ್ಲ, ಉದ್ಧವ ಗೀತೆ ಅಂತಿದೆ, ಅದರಲ್ಲೂ ಬರೋದೇ ರಾಮಾಯಣ. ಯದುವಂಶ ಮೂಲಪುರುಷನ ಯದು ಮಹಾರಾಜ ಇದ್ದ. ಆ ಯದು ಮಹಾರಾಜ ದೊಡ್ಡ ಮಹಾರಾಜ, ಶ್ರೀಮಂತ, ದೊಡ್ಡ ಮಹಾರಾಜ.
ಆತ ಒಂದು ದಿನ ಸಂಜೆ ಕಿಟಕಿಯಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಂತೆ ಪ್ರಕೃತಿಯ. ಆ ಕಡೆ ಯಾರೋ ಒಬ್ಬ ಬಿಚ್ಚುಕ ಥರ ಇರ್ತಾನೆ, ಅವನು ಅವಧೂತ. ಅಂದರೆ ಬಿಚ್ಚುಕ ತುಂಬ ಆನಂದವಾಗಿ ಹಾಡು ಹೇಳ್ಕೊಂತ ಆನಂದವಾಗಿ ಹೋಗ್ತಾ ಇರ್ತಾನೆ, ಏನು ಪ್ರೆಸೆಂಟಾಗಿರ್ತಾನೆ, ತುಂಬ ಹ್ಯಾಪಿಯಾಗಿರ್ತಾನೆ. ಅಯ್ಯಲ್ಲ, ನನಗೆ ಇಷ್ಟೆಲ್ಲ ಇದೆ, ನನಗೆ ಈ ಆನಂದ ಬರ್ತಾ ಇಲ್ವಲ್ಲ, ಇವನೆಷ್ಟು ಆನಂದವಾಗಿದ್ದಾನೆ. ಸೊ ಅವನನ್ನು ಕರೆಸಿ ನೀ ಯಾಕೆ ಇಷ್ಟು ಹ್ಯಾಪಿಯಾಗಿದ್ದಿ ಅಂತ ವಿಚಾರ ಮಾಡೋದೇ ನಮಗೆ ಉದ್ಧವ ಗೀತೆಯಲ್ಲಿ ಬರ್ತದೆ. ಹಾಗೆ ನಮಗೆ ಬೇಕಾದದ್ದನ್ನು ಎಲ್ಲವೂ ನಾವು ಈಡೇರಿಸಿಕೊಂಡು 60 ವರ್ಷ ಆದಮೇಲೆ ನಾವೇನು ಮಾಡ್ತೇವೆ, ಇಲ್ಲ ಅವ್ನು ನೋಡು ಪಾಪ ಈ ಗುಡಿಯಾಗೆ ಚಿಕ್ಕ ಚಿಕ್ಕ ಕೆಲಸಗಳು ಮಾಡಿಕೊಂಡು ತೀರ್ಥಕ್ಕೆ ಎಷ್ಟು ಆರಾಮಾಗಿದ್ದಾನಲ್ಲ, ನನಗೇನು ಆರಾಮೇ ಇಲ್ವಲ್ಲ. ಚಿಕ್ಕ ಬಡತನದಲ್ಲಿ ಹ್ಯಾಪಿಯಾಗಿರೋ ನೋಡಿ, ಇವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ, ಸುಮ್ಮನೆ ಏನೋ ಸಂಪಾದನೆ ಮಾಡಿಬಿಟ್ಟು ಹಿಂಗಾಯ್ತಲ್ಲ ಅಂತ ಯಾವಾಗ ಅನ್ಸುತ್ತೆ? 60 ವರ್ಷ ಆದಮೇಲೆ ಅನ್ಸುತ್ತೆ. 60 ವರ್ಷವರೆಗೂ ಅನಿಸಲ್ಲ. 60 ವರ್ಷ ಆದಮೇಲೆ, ಅದು ಕೂಡ ಹೆಂಡತಿ ಮಕ್ಕಳು ಡಾಕ್ಟ್ರು ಎಲ್ಲ ಕೈ ಬಿಟ್ಟ ಮೇಲೆ ಅನ್ಸುತ್ತೆ ನಮಗೆ. ಅಷ್ಟವರೆಗೂ ಅನ್ಸಲ್ಲ ನಮಗೆ. ಅಯ್ಯೋ ಇದೆಲ್ಲ ತೊಗೊಂಡು ಏನಪ್ಪ, ಅವನು ಏನಿಲ್ಲ, ಅವನೇ ಆರಾಮಾಗಿದ್ದಾನಲ್ಲಪ್ಪ. ಈಗ ಒಮ್ಮೆ ನಮಗೆ ಅನಿಸುತ್ತೆ, ನಾನು ಸಣ್ಣ ನನಗೆ ಆವಾಗವಾಗೆ ಮದುವೆ ಟೈಮಲ್ಲಿ ಉದ್ಯೋಗ ಮಾಡೋ ಕಾಲಕ್ಕೆ 10,000 ರೂಪಾಯಿ ಬರ್ತಾಯಿತ್ತು, ಸಂತೋಷವಾಗಿದ್ದೆ. ಈಗ 2 ಲಕ್ಷ ಬರ್ತಾಯಿದೆ, ಆ ಸಂತೋಷ ಈಗ ಬರ್ತಾ ಇಲ್ವಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಚಾಯ್ಸ್ ಅಂಬೋದು ಎಲ್ಲರಿಗೂ ಇರುತ್ತೆ. ಯಾರಿಗೂ ಕೂಡ ಫಿಲಾಸಫಿ ಅಂತಂಬೋದು ನಿಮ್ಮನ್ನು ಕಟ್ಟಿ ಹಾಕೋದಿಲ್ಲ. ಭಗವದ್ಗೀತೆ ಆಗಲಿ, ಕೃಷ್ಣ ಆಗಲಿ, ವೇದವ್ಯಾಸರಾಗಲಿ, ಗುರುಗಳಾಗಲಿ, ನೀವು ಇದನ್ನು ಮಾಡಬೇಕು ಅಂತ ಯಾರೂ ನಿಮ್ಮನ್ನು ಫೋರ್ಸ್ ಮಾಡಲ್ಲ. ಜ್ವರ ಬಂದರೆ ತಾಯಿ ರೆಸ್ಟ್ರಿಕ್ಟ್ ಮಾಡ್ತಾಳೆ, ಇಲ್ಲಿ ನಿಮ್ಮನ್ನು ರೆಸ್ಟ್ರಿಕ್ಟ್ ಮಾಡೋರು ಯಾರಿಲ್ಲ. ಬಟ್ ಪ್ರಕೃತಿ ರೆಸ್ಟ್ರಿಕ್ಟ್ ಮಾಡ್ತದೆ. ಪ್ರಕೃತಿ ಅಂತಂಬೋದು ಬಿಡೋದು, ಪ್ರಕೃತಿಯೇ ತಾಯಿ ತಾನೇ. ನಾವು ಮೊದಲು ಹೇಳಿದ್ದೇನೆ, ಪ್ರಕೃತಿ ತಾಯಿ, ಲಕ್ಷ್ಮೀ ತಾಯಿ, ಭಗವಂತ ತಂದೆ. ಈ ಪ್ರಕೃತಿಯೇ ನಮ್ಮನ್ನು ರೆಸ್ಟ್ರಿಕ್ಟ್ ಮಾಡ್ತದೆ. ನಾವು ಯಾವುದಕ್ಕೋಸ್ಕರ ಒದ್ದಾಡ್ತಾ ಡಿಸ್ಟ್ರೆಸ್ ತಂದುಕೊಂಡು ಏನೇನು ಮಾಡ್ತೀವೋ, 60 ವರ್ಷ ಆದ ಮೇಲೆ ನಮ್ಮ ಶರೀರ ಪ್ರಕೃತಿ ಅಂತಂಬೋದು ಡಿಗ್ರೇಡ್ ಆಯ್ತು ಅಂದ್ಕೊಳ್ಳಿ, ಆವಾಗ ನಮಗೆ ರಿಯಲೈಸೇಷನ್ ಬರ್ತದೆ. ಸೊ ಅದಕ್ಕೆ ಅಷ್ಟುವರೆಗೂ ಹೋಗದೆ ನನ್ನ ಮೇಲೆ ಯಾವ ಪ್ರಭಾವ ಇದೆ, ಯಾವುದು ಮ್ಯಾಂಡೇಟರಿ, ಯಾವುದನ್ನು ತಪ್ಪಿಸಿಕೊಳ್ಳಬಹುದು, ಯಾವುದನ್ನು ಸ್ವಲ್ಪ ಉಪಾಯದಿಂದ ತಪ್ಪಿಸಿಕೊಳ್ಳಬಹುದು, ಹೀಗೆಲ್ಲ ಮಾಡಿ ನಮ್ಮನ್ನು ನಾವು ಆ ಪ್ರಭಾವಗಳನ್ನು ತಿಳ್ಕೊಂಡಾಗ ನಾವು ಕೇರ್ಫುಲ್ ಆಗಿರ್ಲಿಕ್ಕೆ ಆಗ್ತದೆ. ಅದಕ್ಕೆ ನೋಡಿ, ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಅಧ್ಯಾಯಕ್ಕೂ ಯೋಗ 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 ಅಂತ ಬರ್ತದೆ. ಸೊ ನಾವು ಯೋಗ ಅಂತಂದರೆ ಏನಂತ ಕೊಡ್ತೇವೆ? ಯೋಗ ಅಂದರೆ ಇದೇನೋ ಬೆನಿಫಿಟ್ ಕೊಡೋದೇನೋ, ಉಪಯೋಗ ಬರೋದೇನೋ. ನಮಗೆ ಉಪಯೋಗ ಅಂತ ಗೊತ್ತಲ್ವಾ? ಸೊ ಉಪಯೋಗ ಅಂದರೆ ಏನು? ಅಡಿಷ್ನಲ್. ಮಂತ್ರಿ ಉಪಮುಖ್ಯಮಂತ್ರಿ ಅಂತೀವಲ್ಲ, ಉಪಮಂತ್ರಿ ಅಂತೀವಲ್ಲ, ಮಂತ್ರಿಗೆ ಏನೋ ಜಾಸ್ತಿ ಪವರ್ ಇರ್ತದೆ, ಇನ್ನು ಉಪಮಂತ್ರಿ ಕಡಿಮೆ ಇರ್ತದೆ. ಹಾಗೆ ಉಪಯೋಗ ಅಂದ್ರೇ ಜಾಸ್ತಿ, ಯೋಗ ಅಂದರೆ ಅದಕ್ಕನ ಒಂದು ಪಟ್ಟು ಜಾಸ್ತಿ ಏನೋ ಅಂತ ಅನಿಸುತ್ತೆ ನಮಗೆ. ನಾವು ಆ ಲೆಕ್ಕ ಮಾಡಿ ಆಲೋಚನೆ ಮಾಡ್ತೇವೆ. ಭಗವದ್ಗೀತೆಯಲ್ಲಿ ಯೋಗ ಅಂದರೆ ಅರ್ಥ ಏನಂತಂದರೆ ಪ್ಲ್ಯಾನ್ ಅಂತ ಅರ್ಥ, ಮೆಥಡಾಲಜಿ ಅಂತ ಅರ್ಥ. ಪ್ಲ್ಯಾನು, ಮೆಥಡಾಲಜಿ. ಸೊ ನೀವು ಸಮಸ್ಯೆಗಳಿಂದ ಹೊರಗೆ ಬರಬೇಕಾದ್ರೆ ನಿನಗಿರುವಂಥ ಪ್ಲ್ಯಾನ್ ಏನು ಅಂತಂಬೋದು ಹೇಳೋದೇ ಭಗವದ್ಗೀತೆ. ಇಟ್ಸ್ ಎನ್ ಯೂಸರ್ ಮ್ಯಾನ್ಯುವಲ್ ಮನುಷ್ಯನಿಗೆ. ಹಾಗಾಗಿ ಸ್ವಭಾವ, ಪ್ರಭಾವ, ಈ ವರ್ಡ್ಸನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಕನ್ಫ್ಯೂಸ್ ಆಯ್ತು ಅಂದರೆ ನೀವು ಒಂದೇ ಮಾಡ್ಕೊಳ್ಳಿ. ಸ್ವಭಾವ ಈಸ್ ನಥಿಂಗ್ ಬಟ್ ವರ್ಣ ಬದಲಾಗೋದಿಲ್ಲ. ಯಾಕೆ ಬದಲಾಗೋದಿಲ್ಲ? ಮೂಲಭೂತವಾದಂಥ ಮನುಷ್ಯನ ಕ್ವಾಲಿಟಿ ಬದಲಾಗೋದಿಲ್ಲ. ಅವನು ಅದಕ್ಕೆ ಭಿನ್ನವಾಗಿ ಅವನು ಕೆಲಸ ಮಾಡ್ಬೋದು. ನನಗೆ ಬ್ರಾಹ್ಮಣಿಕ ಕ್ವಾಲಿಟಿ ಇದೆ, ಅದನ್ನು ಬಿಟ್ಟು ನಾನು ಬೇರೆ ಬಿಸ್ನೆಸ್ ಮಾಡ್ಬೋದು. ಆ ಪ್ರಭಾವ ಅಂತ ಬಂದು ಸಪ್ರೆಸ್ ಮಾಡಿಬಿಡ್ತು, ಅದು ಅಭಿವ್ಯಕ್ತ ಆಗದೇ ಇರ್ಬೋದು. ಆದರೆ ಮೂಲಭೂತವಾದ ಸ್ವಭಾವ ಬದಲಾವಣೆ ಮಾಡಲಿಕ್ಕಾಗಲ್ಲ. ಓಕೆ, ಸೊ ಇದು ಸ್ವಭಾವವನ್ನು ವರ್ಣ ಅಂತ ತಿಳ್ಕೊಳ್ಳಿ, ಕನ್ಫ್ಯೂಸ್ ಆಗಲ್ಲ. ಸತ್ವ ರಜಸ್ ತಮೋ ಗುಣಗಳು ಅಂತ ಏನಾದರೂ ಎಲ್ಲಿ ಹೋಗಿ, ಯಾಕಂದರೆ ಈ ಅಧ್ಯಾಯದಲ್ಲೆಲ್ಲ ಅದೇ ಬರುತ್ತೆ. ನೀವು ಅದನ್ನು ಸರಿಯಾಗಿ ನಿಮ್ಮನ್ನು ಅನುಭವಪೂರ್ವಕವಾಗಿ ಡಿಫೈನ್ ಮಾಡ್ಕೊಳ್ಳೋದಿದ್ರೆ ಇದು ಯಾವುದೋ ಬೇರೆ ವಿಚಾರ, ನನಗೆ ಸಂಬಂಧ ಇಲ್ಲ ಅಂತ ಅನಿಸ್ಬಿಡ್ತದೆ. ಸತ್ವ ರಜಸ್ ತಮೋ ಗುಣಗಳು ಅಂತಂದರೆ ನಿಮ್ಮ ಮೇಲೆ ಆ್ಯಕ್ಟ್ ಆಗ್ತಾ ಇರುವಂಥ ಫೋರ್ಸ್ ಅಂತ ಅರ್ಥ. ಒಳ್ಳೆ ಫೋರ್ಸು, ಕೆಟ್ಟ ಫೋರ್ಸ್. ಸತ್ವಗುಣ ಒಳ್ಳೆ ಫೋರ್ಸು, ರಜೋಗುಣ ತಮೋಗುಣ ಕೆಟ್ಟ ಫೋರ್ಸಸ್. ಸೊ ಈ ಟರ್ಮಿನಾಲಜಿ ಯೂಸ್ ಮಾಡಿದಾಗೆಲ್ಲ ನಿಮಗೆ ನೆನಪು ಬರಬೇಕು. ಸೊ ಸತ್ವಗುಣ, ರಜೋಗುಣ, ತಮೋಗುಣ, ಇದನ್ನು ಮೀರಿ ನಿಲ್ಲಬೇಕಂತೆ. ಮೀರಿ ನಿಲ್ಲೋದಂದರೆ ಏನು? ಸಿಂಪಲ್, ನಾವು ಅದರ ಪ್ರಭಾವಕ್ಕೆ ಒಳಗಾಗದೇ ಇರೋದು. ತಂದೆ, ನೀನು ಖಂಡಿತ ನಮ್ಮ ಮಠವನ್ನು, ದೇವಸ್ಥಾನವನ್ನು ನೋಡ್ಕೊಳ್ಳೇಬೇಕು, ನೀನು ಪೊಲೀಸ್ ಟ್ರೈನಿಂಗ್ ಬಿಡಲ್ಲ ಅಂತಂದರೆ ನನಗೆ ಬೇಕಾಗೇ ಇಲ್ಲ, ನಾನು ಮನೆ ಬಿಟ್ಟು ಓಡೋಗ್ತಾನೆ. ಎಷ್ಟೋ ಜನ ನಾವು ಸಿನಿಮಾ ನೋಡ್ತಾ ಇಲ್ವಾ? ತಂದೆ ಬಲವಂತವಾಗಿ ಮಾಡ್ತಿರ್ತಾರೆ, ಬೇಕಾಗಿಲ್ಲ, ಹೋಗಿ ಬೇರೆ ಉದ್ಯೋಗ ಮಾಡ್ಕೋತಾನೆ. ನೀನು ಈ ಹುಡುಗಿನ ಮದುವೆ ಮಾಡ್ಕೋಬಾರ್ದು,
ನೆಕ್ಸ್ಟ್ ಡೇನೇ ಅವ್ನು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತಾನೆ. ಇದೆಲ್ಲ ಮೀರಿ ನಿಲ್ತಾ ಇಲ್ವಾ? ತಂದೆ ತಾಯಿಗಳು ಅದು ಒಳ್ಳೇದು ನಿಲ್ಲಬೇಕು, ರಜೋಗುಣ ಆದರೆ ಏನು ಮಾಡಲಿಕ್ಕಾಗ. ಕೆಲವೊಂದು ತಂದೆ ತಾಯಿಗಳು ಒಳ್ಳೇದು ಹೇಳ್ತಾರೆ, ಆದರೂ ನಮ್ಮಲ್ಲಿರುವಂಥ ರಜೋಗುಣದಿಂದ ತಂದೆ ತಾಯಿಗಳಿಗೆ ಮೀರಿ ನಿಲ್ತೇವೆ. ಅದು ತಪ್ಪು. ಅದು ಗುರ್ತಿಸ್ಬೇಕು ಫಸ್ಟ್. ಸತ್ವಗುಣ ಯಾವುದು, ರಜೋಗುಣ ಯಾವುದು, ತಮೋಗುಣ ಯಾವುದು ಅಂತ ಗುರ್ತಿಸಿ ಆಮೇಲೆ ಮೀರಿ ನಿಲ್ಲಬೇಕು. ಖಂಡಿತವಾಗಿ ಮೀರಲಿಕ್ಕೆ ಸಾಧ್ಯ ಇದೆ. ಓಕೆ, ಸೊ ಹಾಗಾಗಿ ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಮ್ಮ ಮೇಲೆ ಆಗ್ತಾ ಇರುವಂಥ ಫೋರ್ಸಸ್ಸಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಕಷ್ಟ ಸಾಧ್ಯ ಅಂದ್ರೇನು? ಕಷ್ಟ ಆಗಬಹುದು, ಆದರೆ ಕಷ್ಟ ಇಲ್ಲದೆ ಪ್ರಯತ್ನ ಮಾಡದೇ ಇದ್ರೆ ಯಾವುದು ಈಸಿ ಆಗ್ತದೆ? ನಾವು ಸಾಧನೆ ಮಾಡ್ಕೊಂಡು ಬರೆಯೋದು ಸುಮ್ಮನೆ ಸುಲಭವಾಗಲಿಕ್ಕಲ್ಲ. ದಿಸ್ ಈಸ್ ಒನ್ ಟ್ರೈನಿಂಗ್. ಈಗ ನೀವು ಶಾಲೆಗೆ ಹುಡುಗನ ಕಳಿಸಿ, ಜಸ್ಟ್ ಹೋದ ತಕ್ಷಣ ಸರ್ಟಿಫಿಕೇಟ್ ಒಂದು ಕೊಡಿ, ಏನು ಎಕ್ಸಾಮ್ ಬೇಡ, ಏನು ಬೇಡ. ಅಲ್ಲಿ ಜಸ್ಟು ಶಾಲೆಗೆ ಬಂದು ಅಟೆಂಡೆನ್ಸ್ ಹಾಕ್ಕೊಂಡವರಿಗೆ ನೀವು ಸರ್ಟಿಫಿಕೇಟ್ ಕೊಟ್ಬಿಡಿ ಸುಮ್ಮನೆ. ಬೇಡವೇ ಬೇಡ, ಡಿಸ್ಕ್ರಿಮಿನೇಷನು ಬೇಡ. ಇವನು ಫಸ್ಟ್ ರ್ಯಾಂಕು, ಇವನು ಸೆಕೆಂಡ್ ರ್ಯಾಂಕು, ಡಿಸ್ಕ್ರಿಮಿನೇಷನ್ ಕೂಡ ಬೇಡ. ಸರ್ಕಾರ ಘೋಷಣೆ ಮಾಡ್ತಾರೆ ಎಲ್ಲರಿಗೂ ಫ್ರೀ ಕರೆಂಟು, ಎಲ್ಲರಿಗೂ ಉಚಿತ, ಕೊಟ್ಬಿಡಿ. ಮಕ್ಕಳಿಗೂ ಫ್ರೀ ಸರ್ಟಿಫಿಕೇಟ್ ಕೊಟ್ಬಿಡಿ. ಏನಾಗ್ತದೆ ಅವಾಗ? ಎಲ್ಲರೂ ಪಂಡಿತರೇ, ಬಟ್ ಎಲ್ಲರಿಗೂ ಏನು ಜ್ಞಾನ ಇಲ್ಲ. ಯಾರು ಎಲಿಜಿಬುಲ್ಲೋ ಯಾರು ಇನ್ಎಲಿಜಿಬುಲ್ಲೋ ನಿಮಗೆ ಗೊತ್ತಾಗೋದಿಲ್ಲ, ಕನ್ಫ್ಯೂಸ್ ಆಗೋಗುತ್ತೆ. ಹಾಗಾಗಿ ತ್ರಿಗುಣಗಳ ಬಗ್ಗೆ ತಿಳ್ಕೊಳ್ಳೇಬೇಕು. ನಮ್ಮ ಮೇಲೆ ಯಾವ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ, ನನ್ನ ಸ್ವಭಾವ ಏನು ತಿಳ್ಕೊಳ್ಳೇಬೇಕು. ಇದು ಹಾದಿ ಇಲ್ಲದಿದೆ ಏನಾಗುತ್ತೆ ಅಂದರೆ, ಇನ್ಎಲಿಜಿಬಿಲಿಟಿ ಇದ್ದಂಥ ಪರ್ಸನು ಕರ್ಮ ಮಾಡಿದ್ರೆ ಹೇಗಿರುತ್ತೆ ಹಂಗಾಗ್ತದೆ. ಡಾಕ್ಟರ್ ಏನೂ ಓದದೆ ಸರ್ಕಾರದಿಂದ ಡಾಕ್ಟರ್ MBBS ಡಿಗ್ರಿ ಪಡೆದು ನೀವು ಆಪ್ರೇಷನ್ ಮಾಡಿದ್ರೆ ಹೆಂಗಿರುತ್ತೋ ಹಾಗೆ ಇರುತ್ತೆ. ಹಾಗೆ ತ್ರಿಗುಣಗಳ ಪ್ರಭಾವ ಗೊತ್ತಿಲ್ಲದೆ, ನನ್ನ ಸ್ವಭಾವ ಗೊತ್ತಿಲ್ಲದೆ ಏನೋ ಒಂದು ಕೆಲಸ ಮಾಡ್ತಾ ಇದ್ರೂ ಕೂಡ ನಮ್ಮ ಪಾಡು ಹಾಗೇ ಆಗುತ್ತೆ. ಯಾವ ಕರ್ಮ ಕೂಡ ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ಸಹಜವಾದ ಕರ್ಮವೋ ಗೊತ್ತಿಲ್ಲ, ಅದು ಸಾತ್ವಿಕ ಕರ್ಮವೋ ಗೊತ್ತಿಲ್ಲ, ಮಾಡಬೇಕೋ ಬೇಡವೋ ಗೊತ್ತಿಲ್ಲ. ನಾವು ಬೇರೆಯವ್ರನ್ನ ಹೇಳಿಕ್ಕೆ ಕನ್ಫ್ಯೂಸ್ ಆಗ್ತೇವೆ, ಅದೇ ಕಷ್ಟ. ನಮ್ಮ ತಂದೆ ಶ್ರಾದ್ದ ನಾಳೆ ರೀ, ಇವತ್ತು ಮಾಡಿದ್ರೆ ಪರವಾಗಿಲ್ವಾ, ನಾಳೆ ಮಾಡಬೇಕು, ಇವತ್ತೇ ಮಾಡಬೇಕು, ಇವತ್ತು ಮಾಡಿದ್ರೆ ಪುಣ್ಯ ಬರ್ತೀಯೋ, ನಾಳೆ ಮಾಡಿದ್ರೆ ಪುಣ್ಯ ಬರ್ತೀಯೋ, ಪಿತೃದೇವತೆಗಳೇನೋ ಶಾಪ ಏನಾದರೂ ಬರ್ತೀಯೋ, ಈ ಥರ ಹಲವಾರು ಕನ್ಫ್ಯೂಷನ್ಸ್ ಬರ್ತದೆ ನಮಗೆ ಗೊತ್ತಿಲ್ಲಾರ್ದ ಹೇಳಿದಾಗ. ಎಷ್ಟೋ ಜನ ನನಗೆ ಪ್ರತಿ ಬಾರಿ ಕೇಳೋದುಂಟು, ಸರ್ ನಾವು ಮನೆಗೆ ಶ್ರಾದ್ದ ಅದೆಲ್ಲ ಮಾಡ್ತಾ ಇಲ್ರಿ, ಹಾಗಾಗಿ ಪಿತೃದೋಷ ಬಂದಿದೆ. ನಿಮ್ಗೆ ಯಾರು ಹೇಳಿದ್ರು? ಜ್ಯೋತಿಷರು ಹೇಳಿದ್ರು. ಪಿತೃದೋಷ ಬರೋದು ಶ್ರಾದ್ದಾದಿ ಕರ್ಮಗಳು ಮಾಡದೇ ಇರೋದಕ್ಕಲ್ಲ. ಯಾಕಂದರೆ ಆ ಥರ ಆದರೆ ಅಮೆರಿಕದಲ್ಲಿರೋರು ಯಾರೂ ಮಾಡಲ್ಲ, ಬೇರೆ ಬೇರೆ ಜಾತಿಯವರು ಯಾರೂ ಮಾಡಲ್ಲ. ಅಂದರೆ ಏನು, ನಮಗೆ ಮಾತ್ರ ಪಿತೃಗಳಿರೋದು, ಅವ್ರಿಗಿಲ್ವ? ಪಿತೃದೋಷ ಬರೋದು ನಾವು ಮನೆಯಲ್ಲಿ ತಂದೆ ಜೊತೆ ಹೇಗೆ ನಡ್ಕೋಬೇಕು, ತಾಯಿ ಜೊತೆ ಹೇಗೆ ನಡ್ಕೋಬೇಕು, ಮಕ್ಕಳ ಜೊತೆ ಹೇಗೆ ನಡ್ಕೋಬೇಕು, ಬಂಧು ಬಳಗದ ಜೊತೆ ಹೇಗೆ ನಡ್ಕೋಬೇಕು, ಸಮಾಜದ ಜೊತೆ ಹೇಗೆ ನಡ್ಕೋಬೇಕು, ಇದನ್ನು ಪರ್ಫೆಕ್ಟಾಗಿ ಮೇಂಟೈನ್ ಮಾಡಬೇಕು ಪ್ರತಿಯೊಬ್ಬನು. ಆ ಥರ ಯಾವನು ಮಾಡೋದಿಲ್ಲವೋ ಅದಕ್ಕೊಂದು ದೋಷ ಬರುತ್ತೆ. ಅದನ್ನು ಪಿತೃದೋಷ ಅಂತಾರೆ. ನೀವು ಶ್ರಾದ್ದ ಮಾಡಿಲ್ಲ ಅಂತ ಬರೋವಂಥ ದೋಷ ಅಲ್ಲ, ನೀವು ಮಾಡದೇ ಇದ್ರೂ ಕೂಡ ಪಿತೃದೇವತೆಗಳು ಬರೋದು ಏನಿಲ್ಲ, ಹೋಗೋದೇನಿಲ್ಲ. ಈಗ ದೇವ್ರಿಗೆ ನಾವೇನು ಮಾಡ್ತೇವೆ, ಹಲ ಹಂಪಲಗಳದು ನಾವು ನೈವೇದ್ಯ ಇಡ್ತೀವಲ್ಲ, ಇಡದೇ ಇದ್ರೂ ಕೂಡ ನಿಮ್ಮನ್ನು ಏನು ಮಾತಾಡಲ್ಲ. ಈಗ ದೇವಸ್ಥಾನಕ್ಕೆ ಪ್ರತಿ ಸಾರಿ ಹೋದಾಗ ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೋಗ್ತೀವ? ಇಲ್ಲ. ಹೋಗಿ ಆಫೀಸಿಗೆ ಹೋಗ್ತೇವೆ, ಹೋಗ್ತಾ ಒಂದು ಸಲ ಒಳಗೆ ಹೋಗ್ತೇವೆ, ನಮಸ್ಕಾರ ಮಾಡ್ಕೊಂಡು ಹಿಂಗೆ ಬಂದುಬಿಡ್ತೇವೆ. ಹಣ್ಣು ಕಾಯಿ ಏನು ತಂದಿಲ್ಲ, ನಿಮಗೆ ದೋಷ ಬಂತು ಅಂದರೆ ಏನಂತ ಅರ್ಥ? ಪಿತೃಗಳು ಅಷ್ಟೇ, ಶ್ರಾದ್ದಾದ ತಿಥಿಗಳು ಬಂದಾಗ ಅವರನ್ನು ನೆನೆಸಿಕೊಂಡು ಒಂದು ಸಲ ಪ್ರಾರ್ಥನೆ ಮಾಡಿಕೊಂಡ್ರೆ ಆಯಿತು. ಇಲ್ಲ ರೀ, ನೀವು ಪಿಂಡ ಪ್ರದಾನ ಮಾಡಿಲ್ಲ, ನೀವು ಸಂಕಲ್ಪ ಮಾಡಿದ್ರಿ, ಅದಕ್ಕೆ ದೋಷ ಬರುತ್ತೆ ಅಂತಂದರೆ ಮೂಡ್ತಾನ ಇದು. ನಮ್ಮ ಮನಸ್ಸಿನಲ್ಲಿ ನಮ್ಮ ಪಿತೃದೇವತೆಗಳ ಬಗ್ಗೆ ನಮಗೆ ಯಾರು ಕಳ್ಕೊಂಡಿರ್ತೇವೆ ಅವರನ್ನು ನೆನೆಸಿಕೊಳ್ಳಲಿಕ್ಕೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ತೇವೆ. ಯಾಕಂದ್ರೆ ಜಾಸ್ತಿ ನೆನಪು ಬರುತ್ತೆ ಅಂತ ಅಷ್ಟೇ. ರೋಡಲ್ಲಿ ಹೋಗ್ತಾ ನಮಸ್ಕಾರ ಮಾಡಿಕೊಂಡ್ರೆ ಏನು ನೆನಪು ಬರ್ತದೆ? ಒಂದು ಗಂಟೆ ಹೊತ್ತು ಒಂದು ಹೋಮದ ಮುಂದೆ ಕೂತ್ಕೊಂಡ್ರೆ ದೇವರೇ ದೇವರೇ ಗಂಟೆ ಹೊತ್ತು ನೆನಪಿರ್ತದೆ. ಸುಮ್ಮನೆ ಹಾಗೆ ನಮಸ್ಕಾರ ಮಾಡಿಕೊಂಡ್ರೆ ನೆನಪಿರಲ್ಲ ಅಷ್ಟೆ. ಈ ಲಾಜಿಕ್ ಅಷ್ಟೇ. ಅದನ್ನು ನಮ್ಮ ಹಿರಿಯರು ಒಂದು ಸಿಸ್ಟಮ್ ಆಗಿ ಮಾಡಿದ್ದಾರೆ. ಹಾಗಾಗಿ ತಿಳ್ಕೊಂಡಾಗ ಏನಾಗುತ್ತೆ ಅಂದರೆ ಇದನ್ನು ಹೇಗೆ ಮೀರಬೇಕು ಅಂತ ಗೊತ್ತಾಗ್ತದೆ. ತಿಳ್ಕೊಳ್ಳೋದು ಪ್ರಯತ್ನ ಮಾಡದೆ, ಇದು ಭಗವದ್ಗೀತೆಯಲ್ಲಿ ಹೇಳಿದ್ದಾರ್ರಿ, ಆ ಶ್ಲೋಕವನ್ನು ಹಾಗೆ ಅರ್ಥ ಮಾಡ್ಕೋಬೇಕಷ್ಟೇ, ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು ಅಂತಂದಾಗ ಇದರ ಪ್ರಯೋಜನ ಜಾಸ್ತಿ ಆಗೋದಿಲ್ಲ. ಸೊ ಹಾಗಾಗಿ ಕಳೆದ ಬಾರಿ ವಿದ್ಯಾರ್ಥಿಗಳು ಕೇಳಿದಂಥ ಪ್ರಶ್ನೆಗೆ ಇವತ್ತು ಉತ್ತರವನ್ನು ಕೊಟ್ಟಿದ್ದೇನೆ. ಹಲವಾರು ಸಲ ಇದು ಬರುತ್ತೆ ನನಗೆ, ಕಾಮನ್ ಕ್ವಶನ್ ಇದು. ಸ್ವಭಾವ ಅಂದರೆ ಏನು, ಪ್ರಭಾವ ಅಂದರೆ ಏನು, ಇದು ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಅರ್ಥ ಮಾಡ್ತಾರೆ ಹೇಳಿ ಅಂತಂಬೋ ಕಾಮನ್ ಕ್ವಶನ್ ಆಗಿದೆ. ಅದಕ್ಕೋಸ್ಕರ ಇದು ತುಂಬ ಮುಖ್ಯವಾದ ಕ್ವಶನು ಹೌದು, ಇವತ್ತಿನ ಪಾಠಕ್ಕೆ ತುಂಬ ರಿಲೆವೆಂಟು ಹೌದು.
ಸೊ ಹಾಗಾಗಿ ಈ ಪ್ರಶ್ನೆಯನ್ನು ಇವತ್ತು ಹೇಳಿದ್ದೇನೆ. ಇನ್ನು ಯಾಕಂದರೆ ಪ್ರತಿಯೊಬ್ಬರಿಗೂ ಪರಿಚಯ ಇರುವಂಥ ವಿಚಾರದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಕೆಲವಿನ ಜನಕ್ಕೆ ಅರ್ಥ ಆಗದೇ ಇರ್ಬೋದು. ಸಾಧ್ಯವಾದಷ್ಟು ಪರಿಚಯ ಇದ್ದಂಥ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತೇನೆ. ಸೊ ಇದು ಇವತ್ತಿನ ಪಾಠ. ಮುಂದಿನ ಪಾಠದಲ್ಲಿ ಮತ್ತೆ ಭಗವಂತ ಈ ಸತ್ವರಜಸ್ ತಮೋ ಗುಣಗಳು ನಮ್ಮ ಮೇಲೆ ಹೇಗೆ ಆಳ್ತವೆ, ಅದರಿಂದ ಹೊರಗೆ ಬರೋದು ಹೇಗೆ, ಅದನ್ನೆಲ್ಲ ಕೂಡ ನೀಟಾಗಿ ಉಪಾಯ ಹೇಳ್ತಾನೆ. ಭಗವದ್ಗೀತೆ ಅಂದ್ರೇ ಉಪಾಯ. ನಮ್ಮ ಲೈಫ್ ಸಾರ್ಥಕ ಮಾಡಿಕೊಳ್ಳೋದಕ್ಕೆ, ನಮ್ಮ ಲೈಫ್ ಸ್ಟೈಲ್ ಸರಿಯಾಗಿ ಮೇಂಟೈನ್ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಒಂದು ಮೆಥಡಾಲಜಿ ಇರೋದು ಭಗವದ್ಗೀತೆ ಪುಸ್ತಕದಲ್ಲಿ. ಅದು ಆಧ್ಯಾತ್ಮಿಕ ಗ್ರಂಥ ಅಂತೇಳಿ ನೀವು ಹಣ್ಣು ಹೂವಿಟ್ಟು ಪೂಜೆ ಮಾಡಿದ್ರೂ ಏನು ಫಲ ಬರಲ್ಲ. ಅದನ್ನು ಅನುಷ್ಠಾನ ಮಾಡ್ರೇ ಅದಕ್ಕೆ ಸಂಬಂಧಪಟ್ಟ ಫಲ ಬರ್ತದೆ. ಓಕೆ, ಸೊ ಇದು ಇವತ್ತಿನ ಪಾಠ. ಮತ್ತೆ ಮುಂದಿನ ವಾರ ಮತ್ತಷ್ಟು ವಿಚಾರವನ್ನು ತಿಳ್ಕೊಳ್ಳುತ್ತಾ ಪ್ರಯತ್ನ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.